ಶ್ರಾವಣ ಮಾಸ ಅಂತಂದ್ರೆ ನೀವೆಲ್ಲ ಹಬ್ಬದ ದೃಷ್ಟಿಯೊಳಗೆ ಆಚರಣೆ ಮಾಡ್ತೀರಿ. ಅದರ ಜೊತೆಗೇನೆ ಪ್ರತಿ ವರ್ಷ ಒಂದು ತಿಂಗಳ ಪರ್ಯಂತರವಾಗಿ ಪ್ರವಚನವನ್ನು, ಧಾರ್ಮಿಕ ಚಿಂತನೆಯೊಳಗೆ ತಮ್ಮ ಬುದ್ಧಿಯನ್ನು ತೊಡಗಿಸ್ತಾ ಬಂದೀರಿ. ಬಹುತೇಕ ಬರಗಿ ಗ್ರಾಮ ಅಂತಷ್ಟೇ ಅಲ್ಲ, ನಮ್ಮ ದೇಶದ ಎಲ್ಲ ಊರುಗಳಲ್ಲಿ ಶ್ರಾವಣ ಮಾಸದೊಳಗೆ ಪುರಾಣ, ಪ್ರವಚನ, ಭಜನ, ಕೀರ್ತನ, ಪೂಜೆ, ಹೋಮ, ಹವನ ಇವೆಲ್ಲವುಗಳನ್ನು ನಿರ್ಮಾಣ ಮಾಡತಕ್ಕಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ. ಅದರೊಳಗೆ 12 ತಿಂಗಳೊಳಗೆ ಶ್ರೇಷ್ಠವಾಗಿರತಕ್ಕಂಥ ತಿಂಗಳು, 12 ಮಾಸದೊಳಗೆ ಶ್ರೇಷ್ಠವಾಗಿರತಕ್ಕಂಥ ಮಾಸ ಅಂತಂದರೆ ಅದು ಶ್ರಾವಣ ಮಾಸ. ಶ್ರಾವಣ ಮಾಸ ಬಹುತೇಕ ಎಲ್ಲ ಹಬ್ಬ ಹರಿದಿನಗಳಿಗೆ ಒಂದು ಉತ್ಸವವನ್ನು ಅಥವಾ ಒಂದು ಅದಕ್ಕೆ ಧಾರ್ಮಿಕತೆಯನ್ನು ಜೋಡಿಸಿರ್ತಕ್ಕಂಥವ್ರು ನಾವು ಭಾರತೀಯ. ಪ್ರತಿಯೊಂದು ಹಬ್ಬಕ್ಕೆ, ಅದು ಯಾವುದೇ ಹಬ್ಬ ಇರ್ಬೋದು, ಪಂಚಮಿ ಹಬ್ಬ ಇರ್ಬೋದು, ಕಾರ ಹುಣ್ಣಿಮೆ ಇರ್ಬೋದು, 12 ಮಾಸಗಳು, 12 ಪೌರ್ಣಿಮೆಗಳು, ಅವೆಲ್ಲವುಗಳಿಗೆ ಧಾರ್ಮಿಕತೆಯ ನಂಟನ್ನು ಜೋಡಿಸಿರ್ತಕ್ಕಂಥದ್ದು. ಪ್ರತಿಯೊಂದು ಹುಣ್ಣಿಮೆಗೆ ಪ್ರತಿಯೊಂದು ಅಮಾವಾಸ್ಯೆ. ಹಾಗೆ ಈ ಅಮಾವಾಸ್ಯೆ ಅಂತಂದ್ರೆ ಇಲ್ಲಿಂದ ಶ್ರಾವಣ ಮಾಸ ಪ್ರಾರಂಭ. ಈ ಒಂದು ಶ್ರಾವಣ ಮಾಸದೊಳಗೆ ನಾವು ಏನು ಮಾಡಬೇಕು? ಇದು ನಮ್ದಲ್ಲ ರೀ, ಸಾವಿರ ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಹಾಕಿಕೊಂಡು ಬಂದಿರತಕ್ಕಂಥ ಸಂಪ್ರದಾಯ ಇದು. ಶ್ರಾವಣ ಮಾಸವನ್ನು ನೈಮಿತ್ಯವನ್ನಾಗಿ ಮಾಡಿ ಈ ಒಂದು ತಿಂಗಳದೊಳಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಶ್ರವಣ ಮಾಡಲಿಕ್ಕೆ ಯೋಗ್ಯವಾದ ತಿಂಗಳು. ಈ ತಿಂಗಳು ಹೆಂಗಿರ್ತದಂತಂದ್ರೆ ರೀ, ನಿಮಗೆ ಹೊಲಕ್ಕೆ ಹೋಗೋದು ಭಾಳ ಕಠಿಣ. ಜಿಟಿ ಮಳೆ ಇರ್ತದೆ. ಈಗಾಗಲೇ ನೀವು ಈ ಶ್ರಾವಣ ಪ್ರಾರಂಭ ಆಗ್ಬಿಡ್ದ ಕಾಳು ಹಾಕಿರ್ತೀರಿ. ಈಗ ನಿಮಗೆ ಹೆಂಗಿರ್ತದಂತಂದ್ರೆ ಬಿಡುವಿನ ಸಂದರ್ಭ. ಈಗ ಬಹುತೇಕ ಕೆಲಸ ಇರ್ತಾವ ಇಲ್ಲ ಅಂತರ್ತಲ್ಲ, ಕಡಿಮೆ ಪ್ರಮಾಣದ ಕೆಲಸ ಇರೋದರಿಂದ ಇದು ಒಂದು ತಿಂಗಳು ನಮ್ಮ ಜನ ಏನು ಮಾಡಲಿ ಅಂತಂದ್ರೆ ಧಾರ್ಮಿಕ ಚಿಂತನೆಯನ್ನು ಮಾಡಲಿ, ಧರ್ಮದ ಆಧ್ಯಾತ್ಮಿಕತೆಯ ಶ್ರವಣವನ್ನು ಮಾಡಲಿ ಅಂತ ತಿಳ್ಕೊಂಡು ಇದಕ್ಕೆ ಶ್ರಾವಣ ತಿಂಗಳು ಅಂತ ಕರೆದು, ಇದಕ್ಕೇನಂತಂದ್ರೆ ಶ್ರಾವಣ ತಿಂಗಳು ಅಂತ ಕರೆದಿದ್ದಾರೆ. ಬಹುತೇಕ ನಮ್ಮ ದೇಶದ ಇವತ್ತಿನ ಸ್ಥಿತಿಗತಿಯನ್ನು ನಾವು ನೋಡಿದರೆ ನಮ್ಮ ಪೂರ್ವಜರು ಹಾಕಿಕೊಂಡು ಬಂದಿರತಕ್ಕಂಥ ಪರಂಪರೆಗಳ ವಿಭಿನ್ನ, ಇವತ್ತಿನ ಕಾಲದೊಳಗೆ ಅಸ್ತಿತ್ವದಲ್ಲಿರತಕ್ಕಂಥ ವ್ಯವಸ್ಥೆಗಳೇ ವಿಭಿನ್ನ. ಬಹುತೇಕ ನಿಮ್ಗೆ ಗೊತ್ತಿರಬೇಕು, ಮೊದಲಿನ ಕಾಲದೊಳಗೆ TV ಮಾಧ್ಯಮಗಳು ಇರಲಿಲ್ಲ. ಆವತ್ತಿನ ಸಂದರ್ಭದೊಳಗೆ ಯಾರಾದರೂ ಒಬ್ಬರು ಧರ್ಮ ಚಿಂತಕರು ಬಂದಿದ್ದಾರಂತಂದ್ರೆ ಸಾವಿರ ಜನ ಕೂಡ್ತಿದ್ರು. ಅಥವಾ ಯಾರ ನಮ್ಮ ಹಿರಿಯರು ಯಾವುದೇ ಒಂದು ಉತ್ಸವವನ್ನು ಮಾಡಿ ಒಂದು ಜನಪದ ಮಹೋತ್ಸವ, ಜನಪದಕ್ಕೆ ಸಂಬಂಧವಾಗಿರತಕ್ಕಂಥ ಒಂದು ನಾಟಕನೋ ಅಥವಾ ಒಂದು ಸಂಗೀತನೋ ಏನಾದರೂ ಹಚ್ಚಿದ್ರೆ ನಾವು ಸಣ್ಣವರಿದ್ದಾಗ ಅಗಾವು ಹೋಗಿ ಕೌದಿ ಒಗೆದು ಬರ್ತಿದ್ವಿ ನಾವು. ಅದು ಏನೇ ಇರಲಿ, ನಾಟಕನ ಇರಲಿ, ಭಜನನ ಇರಲಿ, ಅಥವಾ ಡೊಳ್ಳಿನ ಪದನ ಇರಲಿ, ಏನೇ ಇರಲಿ, ಒಟ್ಟು ಕೇಳಬೇಕಂತಕ್ಕಂಥ ಭಾವನೆ ನಮ್ಮ ಹಿರಿಯರಲ್ಲಿ, ನಮ್ಮ ಪೂರ್ವಜರಲ್ಲಿ ಹೆಂಗಿತ್ತಂದ್ರೆ ಮೊದಲ ಜಾಗ ಸಿಗುತ್ತದನೋ ಇಲ್ಲೋ ಅಂತ ತಿಳ್ಕೊಂಡು ಬಂದು ತಟ್ಟೋ ಕೌದಿಯೋ ಹಾಸಿ ಹೋಗ್ತಿದ್ರು ನಮ್ಮ ಹುಡುಗರು. ಇವತ್ತು ಜನಪದ ಸಾಹಿತ್ಯದ ಮೇಲೆ ಹೊಡೆತ ಬಿತ್ತು. ಅಷ್ಟೇ ಅಲ್ಲ, ಜನಪದ ಸಾಹಿತ್ಯ ಇವತ್ತಿನ ಕಾಲದೊಳಗೆ ಅದನ್ನೋ ಇಲ್ಲೋ ಗೊತ್ತಿಲ್ಲ. ಅದರ ಜೊತೆಗೆ ಮೋಜು ಮೊದಲಾದವುಗಳು, ನಾಟಕ ಮೊದಲಾದವುಗಳು. ಇವತ್ತಿನ ಕಾಲದಾಗ ನಾಟಕ ನೋಡಕ್ಕೂ ಜನ ಇಲ್ರಿ. ನಾಟಕ ಭಜನಾ ಅಂತೂ ಅದಕ್ಕೆ ಮೊದಲೇ ಜನ ಬರೋದಿಲ್ಲ.
ನಾಟಕ ಹಚ್ಚಾರಂತಂದ್ರು ಬಹುತೇಕ ನಿಮ್ಗೆ ಗೊತ್ತಿರ್ಬೇಕು, ನಮ್ಮಲ್ಲಿ ಹಳ್ಳಿಯಿಂದ ದಿಲ್ಲಿವರೆಗೆ ಅಂತ ನಾಟಕ ಮಾಡ್ತಾರೆ. ಜನಪದ ನಾಟಕ, ಆಟ, ಬಯಲಾಟ. ಆಗಿನ ಕಾಲದೊಳಗೆ ಅವರು ರುದ್ರಯ್ಯ ಸ್ವಾಮಿಗಳು ಈಗದನ, ಅದಕ್ಕಿಂತ ಮೊದಲು ರಾಚಯ್ಯ ಸ್ವಾಮಿಗಳು ಅವ್ರು ನಾಟಕ ಮಾಡುವಾಗ ಒಂದು ದಿನಾನೂ ಬಿಡು ಇರ್ತಿದ್ದಿಲ್ರಿ. ಆಗಿನ ಕಾಲದೊಳಗೆ ಹೆಂಗಂದ್ರೆ ಪೆಟ್ಟಿಗೆ ಹೆಗಲ ಮ್ಯಾಗ ಹೊತ್ತುಕೊಂಡು, ತಬಲಾ ಹೆಗಲ ಮ್ಯಾಗ ಹೊತ್ತುಕೊಂಡು ನಡ್ಕೋತ ಹೋಗ್ತಿದ್ರು. ಇವತ್ತು ಈ ಊರಿಗಾದ್ರೆ ಮುಂದಿನೂರು ಒಂದೊಂದು ತಿಂಗಳು 2-2 ತಿಂಗಳು ಮನೆಗೆ ಹತ್ತಿದ್ದಿಲ್ಲ ಅವರು. ಅತ್ತಿಂದ ಆಟ ಮಾಡ್ಕೋತ ಹೋಗೋದು. ಈಗ ಅವ್ರಿಗೆ ನಾವು ವಿಚಾರ ಮಾಡಿ ಕೇಳಿದ್ರೆ ನಾಟಕ ಆಟ ಐತಿಲ್ರಿ ಅಂತಂದ್ರೆ ವರ್ಷದಾಗ ಒಂದು 8-10 ಆಗ್ತಾವ್ರಿ ಅಂತಾರೆ ಅವ್ರಿಗೆ. ಆಟ ವರ್ಷದಾಗ ಒಂದು 8-10. ಭಜನ ಬಹುತೇಕ ಯಾರೂ ಕೇಳಂಗಿಲ್ಲ. ಯಾರು ಕೇಳ್ಬೇಕಂದ್ರೆ ಭಜನಕ್ಕೆ 2 ಮೇಳ ಹೇಳ್ಬೇಕ್ರಿ. ಒಂದು ಮೇಳದವ್ರು ಮ್ಯಾಲೆ ನೆತ್ತು ಹಾಡ್ಬೇಕು, ಒಂದು ಮೇಳದವರು ಕೆಳಗೆ ಕುಂತವ್ರು ಕೇಳ್ಬೇಕು. ಆನಂತರ ಇವ್ರ ಪಾಳೆ ಬಂದ ಕೂಡಲೇ ಇವ್ರ ಮ್ಯಾಲೆ ಹೋಗ್ಬೇಕು, ಅವ್ರು ಕೆಳಗೆ ಬರ್ಬೇಕು. ಭಜನ ಅದೇ ದಾಟಿಯೊಳಗೆ ನಮ್ಮ ಧಾರ್ಮಿಕ ವ್ಯವಸ್ಥೆ. ಇವತ್ತಿನ ಕಾಲದೊಳಗೆ ಯಾರಾದರೂ ಒಬ್ಬರು ಧರ್ಮ ಚಿಂತಕರು ಬಂದಾರಂತಂದ್ರೆ ಯಾರೂ ಬರೋದಿಲ್ಲ. ದುರ್ದೈವ ನಮ್ಮ ದೇಶದ್ದು ಇವತ್ತಿನ ಕಾಲದ್ದು. ವಿಚಾರ ಮಾಡ್ರಿ ಪುಣ್ಯಾತ್ಮರೇ, ಒಬ್ಬ ಇಸ್ಲಾಂ ಧರ್ಮದ ತತ್ವಚಿಂತಕ ಮಸೀದಿಯೊಳಗೆ ಬಂದಾನಂತಂದ್ರೆ ಅವರು ಎಲ್ಲರೂ ಬಂದು ಕೊಂಡಿರ್ತಾರಲ್ರಿ. ಆ ಧರ್ಮದ ಚಿಂತನೆಯನ್ನು ಅವ್ರು ಎಲ್ಲರೂ ಕೇಳ್ತಾರೆ. ಪರಂತು ನಮ್ಮ ಧರ್ಮದೊಳಗ ಒಬ್ಬ ಸ್ವಾಮೀಜಿ ಬಂದಿದ್ದಾರೆ, ನಮ್ಮ ಧರ್ಮದ ಸಂಸ್ಕೃತಿಯ ಪ್ರವಚನದ ವ್ಯವಸ್ಥೆಯನ್ನು ಪ್ರತಿಪಾದನೆ ಮಾಡ್ತಾರಂತಂದ್ರೆ ಇವತ್ತು ಯುವಕರು ಇಲ್ಲ, ಮುದುಕರು ಇಲ್ಲ, ಮಾತೆಯರೂ ಇಲ್ಲ. ಯಾಕಂತಂದರೆ ಇದು ಒಂದೇ ಊರ ಅಂತಲ್ಲ ಪುಣ್ಯಾತ್ಮರೇ. ಬಹುತೇಕ ನನ್ನ 20 ವರ್ಷದ ಅನುಭವದೊಳಗೆ ಪ್ರತಿಯೊಂದು ಊರೊಳಗೆ ನಾ ಹೋಗ್ತೀನಲ್ಲ, ಪ್ರವಚನಕ್ಕೆ ಲೆಕ್ಕದ ಮ್ಯಾಗ ಜನ, ಬೆರಳು ಎಣಿಕೆ ಮೇಲನ ಜನ. ಇದರ ವ್ಯವಸ್ಥೆ ಹೆಂಗ? ನಮ್ಮ ಜನ ಧಾರ್ಮಿಕತೆಯಿಂದ ದೂರ ಹೊಂಟಾರೆ. ಇದನ್ನ ಇಬ್ಬರ ಪಾತ್ರ ಮುಖ್ಯದ. ಯಾರು ಅಂತಂದ್ರೆ ನಮ್ಮ ಮನೆಯಲ್ಲಿರತಕ್ಕಂಥ ತಂದೆ ತಾಯಿಗಳು ಮಕ್ಕಳನ್ನು ಕರ್ಕೊಂಡ ಬರಬೇಕು. ಮಕ್ಕಳಿಗೆ ಈ ಮನೋಭಾವನೆಯನ್ನು ಸಣ್ಣಾಗಿರ್ತಾಗನ ಅವ್ರಿಗೆ ತುಂಬಬೇಕು. ಅಷ್ಟೇ ಅಲ್ಲದೆ ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಒಂದು ಧಾರ್ಮಿಕತೆಯ ವ್ಯವಸ್ಥೆಯನ್ನು ವಾರದಾಗ 1 ಫೀರ್ಡೋ ಅಥವಾ 8-10 ದಿವಸಕ್ಕೆ 1 ಫೀರ್ಡೋ ನಮ್ಮ ಶೈಕ್ಷಣಿಕ ಮಟ್ಟದೊಳಗೆ ನಾವು ಹೇಳಬೇಕು. ಉದಾಹರಣೆ ಅಂತಂದ್ರೆ ಪುಣ್ಯಾತ್ಮರೇ, 4-6 ಮಂದಿ ಹಿರಿಯರದರ ನಮ್ಮೂರೊಳಗೆ, ಬರಿಗಿಯೊಳಗೆ. ನೀವು ಪ್ರಯತ್ನ ಮಾಡಿ ಶ್ರಾವಣ ಮಾಸದ 1 ತಿಂಗಳ ಪ್ರವಚನ ಅದು ಏನೇ ಆಗಲಿ ಪ್ರಾರಂಭ ಮಾಡ್ತೀವಿ. ಜಗತ್ತಿನ ವ್ಯವಸ್ಥೆ ಹಿಂಗದ, ಕಾಲಗರ್ಭದೊಳಗೆ ಎಲ್ಲರೂ ನಾವು ಒಂದು ದಿವಸ ಇಲ್ಲ ಆಗ್ತೀವಿ. ಹಂಗೆ ನಾವು ಹಿರಿಯರ ಹೋದ ನಂತರ ಈ ವ್ಯವಸ್ಥೆಗೆ ಮುಂದೆ ವಾರಸ್ದಾರ ಯಾರು? ಈ ಗ್ರಾಮದೊಳಗೆ ಯುವಕರದಾರ. ಅವರಪ್ಪ ಅವ್ರ ಆಸ್ತಿಯನ್ನು ಅವ್ರ ಹೆಸರಲ್ಲೇ ಮಾಡಲಿಲ್ಲ ಅಂತಂದ್ರೆ ಆ ಆಸ್ತಿ ಅವನ ಹೆಸರಲ್ಲೇ ಉತ್ತಾರದೊಳಗೆ ಬರ್ತದೆ, ಅದಕ್ಕೆ ವಾರಸ್ದಾರ ಆಗ್ತಾರೆ. ಪರಂತು ನಿಮ್ಮಪ್ಪ 100 ಎಕರೆ ಗಳಿಸಿದ ಆಸ್ತಿಗೆ, ಮಣಿಗೆ, ಅವ ಗಳಿಸಿದ ಬಂಗಾರಕ್ಕೆ, ಬೆಳ್ಳಿಗೆ ನೀನು ವಾರಸ್ದಾರ ಆಗ್ತಿ. ಅದನ್ನು ನೀನು ಉಪಭೋಗ ಮಾಡ್ತಿ. ಕಾಲಗರ್ಭದೊಳಗೆ ಅದರ ನಿನ್ನ ಬಿಟ್ಟು ಹೋಗ್ತದ, ನೀಯರ ಅದನ್ನು ಬಿಟ್ಟು ಹೋಗ್ತಿ. ಪರಂತು ಇಲ್ಲಿ ನಮ್ಮ ಊರೊಳಗೆ ಬರಗಿ ಗ್ರಾಮದೊಳಗೆ 8-10 ಮಂದಿ ಧಾರ್ಮಿಕತೆಯ ಹಿರಿಯರದಾರ. ಧರ್ಮದ ಆಚರಣೆಯನ್ನು ನಮ್ಮ ಊರೊಳಗೆ
ತರಬೇಕು ಅಂತಕ್ಕಂಥ 8 ಮಂದಿ ಏನು ಹಿರಿಯರದಿರಿ, ಈ ನಿಮ್ಮ ಧಾರ್ಮಿಕತೆಗೆ ನೀವು ಆದ ನಂತರ ವಾರಸ್ದಾರ ಬೇಕಲ್ಲ. ಆಸ್ತಿಗೆ ಜಗಳಾಡ್ತೀವಿ, ವಾರಸ್ದಾರ ಆಗಾಕ. ಉತ್ತಾರದಾಗ ನನ್ನ ಹೆಸರಿರಲಿಲ್ಲ ಅಂದ್ರೆ ಯಾಕೆ, ನಂದ್ಯಾಕೆ ಹೆಸರು ಕಡಿಮೆ ಅದ, ಜಗಳ ತೆಗಿತೀವಿ. ಪರಂತು ನಮ್ಮಪ್ಪ, ನಮ್ಮೂರಿನ ಹಿರಿಯರು ಇದೊಂದು ಪದ್ಧತಿಯನ್ನು ಹಾಕೊಂಡು ಬಂದಾರ. ಇದರೊಳಗೆ ನಾವು ತೊಡಗಬೇಕಲ್ಲ ಅಂತ ತಿಳ್ಕೊಂಡು ನನ್ನ ಯುವಕರಿಗೆ ಎಂದು ತಲೆಯೊಳಗೆ ಬರ್ತದೆ, ಆವತ್ತು ನನ್ನ ದೇಶ ಅಸ್ತಿತ್ವ ಇರ್ತದೆ. ಆವತ್ತು ಈ ದೇಶ ಅಸ್ತಿತ್ವದೊಳಗೆ ಬರ್ತದೆ. ಸಮೀಪದ ಮಧುರಕಂಡಿ ಅಂತ ಒಂದು ಗ್ರಾಮದ ಪುಣ್ಯಾತ್ಮ, ಅಲ್ಲಿ ನಿಮ್ಮ ಹಾಗೆ 8 ಮಂದಿ ಹಿರಿಯರು. ಅವರು ಪ್ರತಿ ವರ್ಷ ಶಾಸ್ತ್ರ, ಉಪನಿಷತ್ತು, ಭಗವದ್ಗೀತೆ, ನಿಮ್ಗೆ ಗೊತ್ತದ ಹುಣ್ಣೂರು ಮಧುರಕಂಡಿ ಅಂತಂದ್ರೆ ಅದು ಧಾರ್ಮಿಕತೆಯ ಕೇಂದ್ರ ಇದ್ದಂಗೆ. ಆ ಭಾಗದ ಜನ ಭಾಳ ಶಾಸ್ತ್ರದೊಳಗೆ, ಪುರಾಣದೊಳಗೆ ಪಂಡಿತರು. ಅಲ್ಲಿ ಎಂತೆಂಥವ್ರು ಬಂದು ಹೋಗಿದ್ದಾರೆ. ಮೊದಲನೇ ಶಿವಪುತ್ರ ಮಹಾಸ್ವಾಮೀಜಿಯವರು, ಮಡಿವಾಳಪ್ಪನವರು, ಅವರೆಲ್ಲ ಬಂದು ಹೋಗಿರತಕ್ಕಂಥ ಗ್ರಾಮಗಳು. ಅಲ್ಲಿ ಇನ್ನೂ ಶಾಸ್ತ್ರದ ಚಿಂತನೆ ಬರ್ತಿತ್ತು. ಮಧುರಕಂಡಿಯೊಳಗೆ ವೆಂಕಪ್ಪಜ್ಜ ಮೊದಲಾದವರು ಹಿರಿಯರು, 10-15 ಮಂದಿ ಹಿರಿಯರು ಪ್ರತಿ ವರ್ಷ 1 ತಿಂಗಳು ಶಾಸ್ತ್ರ ಕೇಳ್ತಿದ್ರು. ಅಲ್ಲೆಲ್ಲೇ ಕುಂತಲಿ ಶಾಸ್ತ್ರದ ಚಿಂತನೆಯನ್ನು ಕಟ್ಟಿ ಮ್ಯಾಗ ನಡೆಸ್ತಿದ್ರು. ಅವರು ವಯಸ್ಸಾದ ನಂತರ 20-30 ಮಂದಿ ಹಿರಿಯರೊಳಗೆ ಎಷ್ಟು ಮಂದಿ ಅಂತಂದ್ರೆ ಕೇವಲ 6 ಮಂದಿ ಹಿರಿಯರು ಉಳಿದಿದ್ರು. 6 ಮಂದಿ ಹಿರಿಯರೊಳಗೆ ಅವರು ಒಂದು ದುಃಖದ ಸಂಗತಿ ಅಂತಂದ್ರೆ, ನಾವೆಲ್ಲರೂ ಆದ ನಂತರ ಈ ನಮ್ಮ ಧಾರ್ಮಿಕತೆಗೆ ಯಾರು ವಾರಸ್ದಾರಪ್ಪ ಅಂತ ಹೇಳಿ 8-10 ಮಂದಿ ಯುವಕರನ್ನು, ಹುಡುಗರನ್ನು ಕರ್ಕೊಂಡು ಅವ್ರನ್ನ ಮುಂದೆ ಕುಂಡ್ರಿಸಿ ಕಣ್ಣೀರು ತಂದ್ರಂತವ್ರು. ನೋಡಪ್ಪ, ನಾವು ಈ ಗ್ರಾಮದೊಳಗೆ ಆಸ್ತಿಗಿಂತಲೂ ದೊಡ್ಡದಾದ ನಾವು ಗಳಿಸಿದ್ದು ಯಾವುದಂತಂದ್ರೆ ಧಾರ್ಮಿಕತೆಯ ಆಸ್ತಿ. ಅದನ್ನು ಮಗಗೆ ಕೊಡ್ಬೇಕಂತ ಏನೇಮಿಲ್ಲ, ಅದನ್ನು ನಮ್ಮ ಸಮಾಜದವರಿಗೆ ಕೊಡ್ಬೇಕಂತ ಏನೇಮಿಲ್ಲ. ಧಾರ್ಮಿಕತೆಗೆ ಯಾರಾದರೂ ವಾರಸ್ದಾರ. ಆ ಎಲ್ಲ ಹಿರಿಯರ ಕಟ್ಟಿ ಮ್ಯಾಗ ಕುಂತು 10-15 ಮಂದಿ ಯುವಕರನ್ನು ಕರೆದು ಕಣ್ಣಾಗ ನೀರು ತಂದು ಹೇಳ್ತಾರೆ ಅವ್ರ ಹಿರಿಯರು, ನೋಡ್ರಿಪ್ಪ, ನಮ್ಮ ಕೂಡ ಇದ್ದವರು 10-15 ಮಂದಿ ಸತ್ತರು, ಇನ್ನು ತೊಡೆ ದಿವಸದಾಗ ನಾವು ಸಾಯ್ತೀವಿ. ಪರಂತು ಈ ಒಂದು ಪದ್ಧತಿಯನ್ನು, ಈ ಒಂದು ಸಂಸ್ಕೃತಿಯನ್ನು ಯಾರು ನಡೆಸ್ಕೊಂಡು ಹೋಗಬೇಕು ಅಂತ ಅವ್ರ ಕಣ್ಣೀರು ತೆಗೆದಾಗ ಅಲ್ಲಿರ್ತಕ್ಕಂಥ ಎಲ್ಲ ಯುವಕರು ಚಿಂತನೆಯನ್ನು ಮಾಡಿ ಅವ್ರೇನು ಮಾಡಿದ್ರು ಅಂತಂದ್ರೆ, ಆ ಮಧುರಕಂಡಿ ಗ್ರಾಮದ ಎಲ್ಲ ಯುವಕರನ್ನು ಕೂಡಿಸಿ ಇದಕ್ಕೇನು ಉಪಾಯ ಅಂತಂದಾಗ, ಇದಕ್ಕೇನೂ ಉಪಾಯ ಇಲ್ಲ, ಇವತ್ತಿನಿಂದ ಸಾಯಂಕಾಲ 1 ತಾಸು ನಾವು ಧಾರ್ಮಿಕತೆಗೆ, ಪುರಾಣ ಪ್ರವಚನಕ್ಕೆ, ಶಾಸ್ತ್ರಕ್ಕೆ ಆದ್ಯತೆಯನ್ನು ಕೊಡಬೇಕು, ನಾವು ಬಂದು ಅದರೊಳಗೆ ಪಾಲ್ಗೊಳ್ಬೇಕು ಅಂತ ತಿಳ್ಕೊಂಡು ದರೂರದ ಶಂಭುಲಿಂಗ ಸ್ವಾಮಿಗಳನ್ನು ತಿಳ್ಕೊಂಡು ಅವರನ್ನು ಚಿಂತನೆಗೆ ಕರೆಸಿ 7 ವರ್ಷಗಳ ಪರ್ಯಂತರ ನಿರಂತರ ವಿಚಾರ ಸಾಗರ, ಚಂದ್ರೋದಯ, ನಿಜಗುಣರ ಕೈವಲ್ಯ ಪದ್ಧತಿ, ಉಪನಿಷತ್ತು, ಭಗವದ್ಗೀತೆ ಮೊದಲಾದವುಗಳನ್ನು ಚಿಂತನೆ ಮಾಡಿದರೆ ಇವತ್ತು ಅಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ, ಯಾರು ಇರ್ತಾರಂದ್ರೆ ಮೊದಲೊಂದು 40-50 ಮಂದಿ ಯುವಕರೇ ಇರ್ತಾರೆ. ಅಲ್ಲಿ ಯಾರು ಇರ್ತಾರಂದ್ರೆ ಹುಡುಗರನ್ನೇ ಇರ್ತಾರೆ. ಅವ್ರು ಇವತ್ತು ಸಂತೋಷ ವ್ಯಕ್ತಪಡಿಸ್ತಾರೆ. ಬಹುತೇಕ ವೆಂಕಪ್ಪಜ್ಜ ಅಂತ ತಿಳ್ಕೊಂಡು ಅವ ಪೂರ್ತಿ ದಂಡಿಗೆ ಬಂದಾನೆ, ಮೊನ್ನೆ ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ಬಂದಾನೆ. ಸಿದ್ದೇಶ್ವರ ಸ್ವಾಮಿಗಳಿಗೆ ಅವಾಗ ಭಾಳ ನಿಕಟಪೂರ್ವ ಸಂಬಂಧ. ಅವ್ರ ತೆಕ್ ಹೋದ್ರೆ ಸಿದ್ದೇಶ್ವರ ಸ್ವಾಮಿಗಳು ಒಳಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟು ಶಾಸ್ತ್ರದ ಚಿಂತನೆದೊಳಗೆ, ವ್ಯವಸ್ಥೆಯೊಳಗದ್ದ. ಅವ್ರೇನಂತಂದ್ರೆ ಇವತ್ತಿಷ್ಟು ಸಂತೋಷ ಅಂತಂದ್ರೆ ನಮ್ಮ ಗ್ರಾಮದೊಳಗೆ ಇಂಥ ಹುಡುಗರು ಶಾಸ್ತ್ರದ ಚಿಂತನೆಯೊಳಗೆ ಪಾಲ್ಗೊಂಡಾರಲ್ಪ ಅಂತ ತಿಳ್ಕೊಂಡು ಅವ್ರಿಗೊಂದು ಸಂತೋಷ. ಆ ರೀತಿಯೊಳಗೆ ನಾವು ಈ ಭೂಮಿಯೊಳಗೆ ಏನನ್ನಾದರೂ ಬಿಟ್ಟು ಹೋಗಬೇಕಾಗಿತ್ತು ಅಂದ್ರೆ ರೊಕ್ಕ, ರೂಪಾಯಿ, ಆಸ್ತಿ, ಅಂತಸ್ತಕ್ಕೆ ಇರ್ತಾರೆ ಇಲ್ಲ ಅಂತರ್ತಲ್ಲ. ಈ ಒಂದು ಗ್ರಾಮಕ್ಕೆ ನಾವು ಏನು ಕೊಡಬೇಕು ಅಂತಂದ್ರೆ ಧರ್ಮದ ಸಂಸ್ಕೃತಿಯನ್ನು, ಅಧ್ಯಾತ್ಮದ ಸಂಸ್ಕೃತಿಯನ್ನು ನಮ್ಮ ಜನರಿಗೆ ನಾವು ಕೊಟ್ಟಿವಂತಂದ್ರೆ ಭಾಳ ದೊಡ್ಡ
ಸಂಪತ್ತಿನಕ್ಕಿಂತಲೂ ದೊಡ್ಡ ಸಂಪದ. ಸಂಪದೋ ನೈವ ಸಂಪದ, ವಿಪದೋ ನೈವ ವಿಪದ. ಸಂಸ್ಕೃತದೊಳಗೆ ಒಬ್ಬ ಹೇಳ್ತಾನೆ ಏನಂತಂದ್ರೆ, ಸಂಪತ್ತು ಗಳಿಸ್ಬೇಕು, ಗಳಿಸಬಾರ್ದಂತರ್ತಲ್ಲ. ಅದು ಎಂಥ ಸಂಪತ್ತಿರಬೇಕಂದ್ರೆ ಈ ನರಜನರಿಗೆ ಕಾಣಿಸದಂಥದ್ದು. ನರಜನರಿಗೆ ಕಾಣಿಸದಂಥದ್ದು ಯಾವುದು ಅಂತಂದ್ರೆ ಅದು ಧಾರ್ಮಿಕತೆಯ ಜ್ಞಾನ. ಆ ಒಂದು ಉದ್ದೇಶವನ್ನಿಟ್ಟುಕೊಂಡ ನಮ್ಮ ಎಲ್ಲ ಪೂರ್ವಜರು ಏನು ಹಾಕೊಂಡು ಬಂದಿದ್ದಾರೆ ಅಂತಂದ್ರೆ, ಈ ಶ್ರಾವಣ ಮಾಸ ಅಂತಂದ್ರೆ ಒಂದು ತಿಂಗಳ ಪರ್ಯಂತರವಾಗಿ ಶ್ರವಣ ಮಾಡಬೇಕು. ಇನ್ನು ಈ ಶ್ರವಣದ ಈ ಆಧ್ಯಾತ್ಮಿಕತೆಯ ಅವಶ್ಯಕತೆ ಏನು ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಿದ್ರೆ, ಇವತ್ತಿನ ದಿನಮಾನದೊಳಗೆ ಕೆಲವೊಬ್ರು ಅಂತಿರ್ತಾರೆ, ಏನ್ರಿ ಪುರಾಣ ಪ್ರವಚನ ಏನದ ಅದರೊಳಗೆ? ನಿಜಗುಂಡ್ರಿ ಇದನ್ನು ಅಂದಾರ್ರಿ, ಏನು ನಿಮ್ಮ ಮುಕ್ತಿ, ಏನು ಪುರಾಣ, ಏನು ಶಾಸ್ತ್ರ, ಯಾಕೆ ಕೇಳಿದವ್ರು ಮುಂದಾಗ್ಯಾರ, ಇದರಿಂದ ಏನು ಅಂತಾರೆ ಜನ. ಭಾಳ ಮಂದಿಗೆ ಇದು ಅವಶ್ಯಕತೆ ಅನುಸಂಗೆ ಇಲ್ಲ. ಭಾಳ ಜನರಿಗೆ ಇದು ಅವಶ್ಯಕತೆ ಅನುಸಂಗಣೆ ಇಲ್ಲ. ನಮಗೊಂದು ದುಃಖದ ಸಂಗತಿ ಏನಂತಂದ್ರೆ, ಹೊರದೇಶದವರಿಗೆ ಈ ಸಂಸ್ಕೃತಿ, ದೇವರು, ಧರ್ಮ, ಅಧ್ಯಾತ್ಮ ಇದು ಅವರಿಗೆ ಬೇಕಾಗಿರಲಿಲ್ಲ ಅಂದ್ರೆ, ಅವಶ್ಯಕತೆ ಇಲ್ಲ ಅಂದ್ರೆ ನಡೀತಿತ್ತು. ಪರಂತು ನಮ್ಮ ದೇಶದವರಿಗೇನೆ ಅಥವಾ ನಮ್ಮ ಗ್ರಾಮದವರಿಗೇನೆ, ನಮ್ಮವರಿಗೇನೆ ಇದು ಅವಶ್ಯಕತೆ ಇಲ್ಲ ಅಂತಂದರೆ ಇದು ಎಂಥ ದುರ್ದೈವದ ಸಂಗತಿ. ನಮ್ಮ ದೇಶದೊಳಗೆ, ನಮ್ಮ ಗ್ರಾಮದೊಳಗೆ ಹುಟ್ಟಿರ್ತಕ್ಕಂಥ ಈ ಧಾರ್ಮಿಕತೆಯನ್ನು ನಾವೇ ಬೆಳೆಸೋದಿಲ್ಲ, ನಾವೇ ಅದಕ್ಕೆ ನೀರು ಹಾಕೋದಿಲ್ಲ, ನಾವೇ ಅದನ್ನು ಅನುಭವಿಸೋದಿಲ್ಲ ಅಂತಂದ್ರೆ ಬಹುತೇಕ ನಮ್ಮಂಥ ಅಪ್ರಯೋಜಕರು ಯಾರೂ ಇಲ್ಲ ಅಂತಂದ್ರೂ ಏನು ತಪ್ಪಾಗಲಿಕ್ಕಿಲ್ಲ. ನಿಮ್ಗೆ ಗೊತ್ತಿರಬೇಕು, ಉಪನಿಷತ್ತಿನೊಳಗೊಂದು ಮಾತು ಬರೀತಾರೆ. ಉಪನಿಷತ್ತಿನೊಳಗೊಂದು ಮಾತು ಏನಂತಂದ್ರೆ, ಪ್ರತಿಯೊಬ್ಬ ಮನೆಯೊಳಗಿರತಕ್ಕಂಥ ಒಬ್ಬ ತಂದೆ ಅಂತಿರ್ತಾನೆ, ಅಥವಾ ಮನೆಯ ಜವಾಬ್ದಾರಿಯನ್ನು ನಡೆಸ್ತಕ್ಕಂಥ ಆ ಮನೆಯ ಯಜಮಾನ ತನ್ನ ಕುಟುಂಬಕ್ಕೆ, ತನ್ನ ಮಕ್ಕಳಿಗೆ ಆಸ್ತಿಯನ್ನು ಬಿಟ್ಟು ಹೋಗ್ತಾನೆ. ಪರಂತು ಶಾಸ್ತ್ರದೊಳಗೆ ಬರೀತಾರೆ, ಉಪನಿಷತ್ತಿನಲ್ಲಿ ಬರೀತಾರೆ, ಯಾವ ಯಜಮಾನ ತನ್ನ ಕುಟುಂಬದವರಿಗೆ, ತನ್ನ ಮಕ್ಕಳಿಗೆ ಕೇವಲ ಆಸ್ತಿಯನ್ನು ಬಿಟ್ಟು ಹೋದ ಅಂತಂದ್ರೆ ಆ ಮನೆಗೆ ಅವ ಯಜಮಾನ ಅಲ್ಲ, ಆ ಮಕ್ಕಳಿಗೆ ಅವ ತಂದೆ ಅಲ್ಲ. ಅವನಿಗೆ ಶಿಕ್ಷಾ ಬರೆದಿದ್ದಾರೆ. ಏನಂತಂದ್ರೆ, ಅಂತಹ ಯಜಮಾನ ಇದ್ದ ಅಂತಂದ್ರೆ ಅವನಿಗೆ ಕಾಲ ಕೈಯ ಕಟ್ಟಿ ನೀರೊಳಗೆ ಒಗಿಬೇಕಂತ ಉಪನಿಷತ್ತಿನಲ್ಲಿ ಬರೆದಿರ್ತಕ್ಕಂಥ ಮಾತು. ಅವನಿಗೆ ತಂದೆ ಅನಿಸ್ಕೊಳ್ಳೋಕೆ ಯೋಗ್ಯನೇ ಅಲ್ಲ. ಮತ್ತು ನಿಜವಾಗಿ ತಂದೆ ಅಥವಾ ಯಜಮಾನ ಅಂತ ಯಾರಿಗನ್ಬೇಕು ಅಂತಂದ್ರೆ, ಯಾವ ತಂದೆ ತನ್ನ ಮಗನಿಗೆ, ತನ್ನ ಕುಟುಂಬ ವರ್ಗದವರಿಗೆ ಈ ಧಾರ್ಮಿಕ ಸಂತತಿಯನ್ನು, ಈ ಧರ್ಮದ ಪರಂಪರೆಯನ್ನು, ಈ ಸಂಸ್ಕೃತಿಯ ವ್ಯವಸ್ಥೆಯನ್ನು ತನ್ನ ಕುಟುಂಬ ವರ್ಗದವರಿಗೆ ಕೊಟ್ಟು ಹೋಗ್ತಾನಲ್ಲ, ಅವ ನಿಜವಾದ ತಂದೆ ಅಂತ ಶಾಸ್ತ್ರದೊಳಗೆ ಬರೀತಾರೆ. ಅವ ನಿಜವಾದ ತಂದೆ. ಆ ರೀತಿಯೊಳಗೆ ಇವತ್ತಿನ ದಿನಮಾನದೊಳಗೆ ಆಧ್ಯಾತ್ಮಿಕತೆಯ ಅವಶ್ಯಕತೆ ಎಷ್ಟದ ಅಂತಂದ್ರೆ ಬಹಳ ಅವಶ್ಯಕತೆ ಅದ. ಬಹುತೇಕ ಗೊತ್ತಿಲ್ಲ ನಮ್ಮ ಜನರಿಗೆ. ಇದು ವ್ಯವಹಾರಕ್ಕೂ ಭಾಳ ಅನುಕೂಲ ಅದ ರೀ. ನೀವೇನು ಪ್ರತಿನಿತ್ಯ ವ್ಯವಹಾರ ಮಾಡ್ತೀರಲ್ಲ, ಹೊಲ ಆಗಿರ್ಬೋದು, ರೊಕ್ಕ ಕೊಡೋದು ತಗೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಮನೆಯ ವ್ಯವಹಾರ ಆಗಿರ್ಬೋದು, ಟೋಟಲಿ ನಿಮ್ಮ ಪ್ರಪಂಚ, ನಿಮ್ಮ ಬದುಕಿಗೆ ಎಂತಹ ಸೂತ್ರದ ಅಂತಂದ್ರೆ ಇದು ಭಾಳ ದೊಡ್ಡ ಸೂತ್ರ ಅದ. ಭಾಳ ಚಂದ ಬದುಕಲಿಕ್ಕೆ ಕಲಿಸ್ತದ ನಮ್ಮ ಅಧ್ಯಾತ್ಮ. ಇಷ್ಟೇ
ಅದಕ್ಕೆ ಸ್ವಲ್ಪ ನಾವು ಹೊಂದಾಣಿಕೆ ಆಗಬೇಕು. ಸ್ವಲ್ಪ ನಾವು ಅಧ್ಯಾತ್ಮದ ಕಡೆಗೆ ಲಕ್ಷ್ಯ ಕೊಟ್ಟಿವಂದ್ರೆ ಸ್ವಚ್ಛತೆಯನ್ನು ಕಲಿಸ್ತದೆ, ಮಾನಸಿಕ ನೆಮ್ಮದಿಯನ್ನು ಕೊಡ್ತದೆ, ವ್ಯವಹಾರದಲ್ಲಿ ಪ್ರಾಮಾಣಿಕತನವನ್ನು ಕಲಿಸ್ತದೆ, ಆಚರಣೆಯಲ್ಲಿ ಪರಿಶುದ್ಧತೆಯನ್ನು ಕಲಿಸ್ತದೆ. ಮನುಷ್ಯನಿಗೆ ಏನು ಬೇಕ್ರಿ? ಮನುಷ್ಯನಿಗೆ ಅವಶ್ಯಕತೆ ಏನದಾವಲ್ಲ ಅವುಗಳನ್ನು ಕಲಿಸ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆಧ್ಯಾತ್ಮಿಕತೆ. ಬಹುತೇಕ ನಮಗೆ ಗೊತ್ತಾಗೋದಿಲ್ರಿ. ಯಾಕಂತಂದ್ರೆ ವಯಸ್ಸಿನ ಒಂದು ಅದು ಇರುವಾಗ, ವಯಸ್ಸಿರುವಾಗ ಅದರ ವ್ಯವಸ್ಥೆ ಗೊತ್ತಾಗೋದಿಲ್ಲ. ವಯಸ್ಸಾದ ನಂತರ ನಾವು ಹೊಳ್ಳಿ ನೋಡಿದೀವಂದ್ರೆ ಸಿಗೋದಿಲ್ಲ, ಅದಾಗ ಸಿಗೋದಿಲ್ಲ. ಯಾವಾಗಂತಂದ್ರೆ ತರುಣ ಸನ್ಯಾಸಿ ಆಗಬೇಕಂತ. ತರುಣ ಸನ್ಯಾಸಿ, ವೃದ್ಧ ಸನ್ಯಾಸಿ ಎಂದು ಉಪಯೋಗ ಇಲ್ಲ. ವೃದ್ಧ ಸನ್ಯಾಸಿಯಿಂದ ಉಪಯೋಗ ಇಲ್ಲ. ಅವನಿಂದ ಏನು ಮಾಡಕ್ಕೆ ಸಾಧ್ಯ ಆಗುತ್ತದಂತಂದ್ರೆ ತನ್ನ ಮನಸ್ಸಿನ ದೃಢ ನಿಶ್ಚಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ, ಪರಂತು ಈ ಸಮಾಜದ ಪರಿಶುದ್ಧತೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ತರುಣ ಸನ್ಯಾಸಿ ಅಂತಂದ್ರೆ ಏನು? ಇದಕ್ಕೆ ತರುಣರೇ ಬೇಕು. ಇದಕ್ಕೆ ಯಾರಂತಂದ್ರೆ ತರುಣರು ಸಮೀಪ ಬರಬೇಕು, ಅಧ್ಯಾತ್ಮದ ಸಮೀಪ ಬರಬೇಕು. ಆದ್ಯ ಜಗದ್ಗುರು ಶಂಕರಾಚಾರ್ಯರು ಎಷ್ಟನೇ ವಯಸ್ಸಿನೊಳಗೆ ಸನ್ಯಾಸಿ ಆದರು ಅಂತಂದ್ರೆ ಕೇವಲ ತಮ್ಮ 18ನೇ ವಯಸ್ಸಿನೊಳಗೆ ಸನ್ಯಾಸಿ ಆದರು. 18, ಬಹುತೇಕ ಕೆಲವೊಬ್ಬರು 12 ಅಂತ ಬರೀತಾರೆ. 18ನೇ ವಯಸ್ಸಿನೊಳಗೆ ಹೆಂಗೆ ಸನ್ಯಾಸಿ ಅಂತಂದ್ರೆ ಅವರ ವೃತ್ತಿನ ಬೇರೆ. ಜಗದ್ಗುರು ಶಂಕರಾಚಾರ್ಯರ ವೃತ್ತಿ ಹೆಂಗಿತ್ತಂತಂದ್ರೆ ಅವರ ತಂದೆ ತೀರ್ಕೊಂಡ ನಂತರ ತಾಯಿ ಜೋಪಾನ ಮಾಡ್ತಾಳೆ, ತಾಯಿ ಸಾಕಿ ಸಲುಹಿತಾಳೆ. ಕೊನೆಗೆ 10-12 ವರ್ಷದ ನಂತರ ವೃತ್ತಿ ಅವ್ರದ್ದು ಜಗ್ಗುತ್ತದೆ. ಯಾವ ಕಡೆ ಅಂತಂದ್ರೆ ಧಾರ್ಮಿಕತೆ ಕಡೆಗೆ, ವೈರಾಗ್ಯದ ಕಡೆಗೆ ಅವ್ರ ವೃತ್ತಿ ಹೋದಾಗ ಹೆಂಗೆ ಹೋಗಬೇಕು ಅವರಿಗೆ ಸೂತ್ರಗಳ ವ್ಯವಸ್ಥೆ ಎಲ್ಲ ಆಗಲೇ ಗೊತ್ತಿತ್ತು. ಸನ್ಯಾಸಿ ಆಗ್ಬೇಕಂತ ಅವ್ರ ಮನಸ್ಸಿನೊಳಗದ, ಪರಂತು ಸನ್ಯಾಸಿ ಹಂಗಾಗಕ್ಕೆ ಬರಂಗಿಲ್ಲ. ಅದಕ್ಕೊಂದು ಚೌಕಟ್ಟದ. ಈಗ ಒಬ್ಬ 18-20 ವರ್ಷದ ತರುಣ ಸನ್ಯಾಸಿ ಅವ ಸನ್ಯಾಸಿ ಆಗಬೇಕಾಗಿತ್ತಂದ್ರೆ ಅವನಿಗೆ ತಂದೆ ತಾಯಿ ಪರ್ಮಿಷನ್ ಕೊಡ್ಬೇಕು. ಅವನು ನೀನು ಸನ್ಯಾಸಿ ಆಗಪ್ಪ ಅಂತ ತಿಳ್ಕೊಂಡು ಅವನಿಗೆ ಪರ್ಮಿಷನ್ ಕೊಡ್ಬೇಕು. ಪರ್ಮಿಷನ್ ಅವ್ರು ಕೊಡಲಿಲ್ಲ ಅಂತಂದ್ರೆ ಅವ ಸನ್ಯಾಸಿ ಆಗಲಿಕ್ಕೆ ಬರೋದಿಲ್ಲ. ಮದುವೆ ಆದ ನಂತರ ಒಬ್ಬ ಗೃಹಸ್ಥ ಮನುಷ್ಯ ಏನೋ ಅವನ ಪ್ರಾರಬ್ಧವಶಾತ್ ನನಗೆ ಸಂಸಾರ ಸಾಕು, ನಾನು ಸನ್ಯಾಸಿ ಜೀವನವನ್ನು ನಡೆಸಬೇಕು, ವೈರಾಗ್ಯಶಾಲಿ ಆಗಬೇಕಂತ ತಿಳ್ಕೊಂಡು ಅವನ ಮನಸ್ಸಿನೊಳಗೆ ಬತ್ತು ಅಂತಂದ್ರೆ ಅವನ ಹೆಂಡತಿ ಒಪ್ಪಬೇಕು. ಅವನ ಹೆಂಡತಿ ಒಪ್ಪಲಿಲ್ಲ ಅಂದ್ರೆ ಅವನ ಸನ್ಯಾಸಿ ಆಗಲಿಕ್ಕೆ ಬರೋದಿಲ್ಲ. ಅವನ ಹೆಂಡತಿ ಒಪ್ಪಲಿಲ್ಲ ಅಂತಂದ್ರೆ ಸನ್ಯಾಸಿ ಆಗಲಿಕ್ಕೆ ಬರೋದಿಲ್ಲ. ಧಾರ್ಮಿಕತೆಯ ಒಂದು ವ್ಯವಸ್ಥೆ ಅದು. ಶಂಕರಾಚಾರ್ಯರು ವಿಚಾರ ಮಾಡ್ತಾರೆ, ನಾನು ಸನ್ಯಾಸಿ ಆಗಬೇಕಾದ್ರೆ ನನ್ನ ತಾಯಿ ಒಪ್ಪಿಗೆ ಕೊಡಬೇಕು. ನನ್ನ ತಾಯಿ ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ ನಾನು ಸನ್ಯಾಸಿ ಆಗಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಎಷ್ಟೋ ದಿನಗಳ ಪರ್ಯಂತರ ತಾಯಿ ಬೆನ್ನು ಹತ್ತಾನೆ, ಅಮ್ಮ ನಾನು ಸನ್ಯಾಸಿ ಆಗ್ತೀನಿ, ನಾನು ವೈರಾಗ್ಯ ಆಗ್ತೀನಿ ಅಂತ ಎಷ್ಟು ಸಾರಿ ಹೇಳಿದ್ರು. ಅವ್ರ ತಾಯಿ ಎತ್ತಿದ್ರು, ಇರಾವ್ ಒಬ್ಬದದಿ ಮಗ, ನಾನು ನೀನ ಒಬ್ಬ ಸಾಧುವಾಗಿ ಹೋದ ನಂತರ ನಾ ಹೆಂಗೆ ಮಾಡಬೇಕು ನೋಡ್ರಿ. ಇವತ್ತಿನ ಕಾಲದೊಳಗೆ ಸಾಧು ಆಗೋದಂತಂದ್ರೆ ಅಷ್ಟು ಸರಳ ಇಲ್ಲ. ಕೆಲವೊಬ್ರು ಸಾಧುರಾಗ್ತಾರೆ ಸಂಸಾರ ಬ್ಯಾಸರಾಗಿ, ಕೆಲವೊಬ್ರು ಸಾಧುರಾಗ್ತಾರೆ. ಹೆಂಗಂತಂದ್ರೆ ಮನ್ಯಾಗ ತರುವುದು ಬರುವುದು ಅದು ಇದು ಭಾಳ ವಜ್ಜೆ ಆದ ನಂತರ ಅಂತಿರ್ತಾರೆ, ಮಾರಾಯ ಏನಿದು ಸಂಸಾರ, ಸಾಧುವಾಗಿ ಹೋದ್ರೆ ಭಾಳ ಚಲೋ ನೋಡ್ರಿ ಅಂತಿರ್ತಾರೆ. ಒಬ್ಬ ಹೆಣ್ಮಗಳು ಒಬ್ಬ ಗಂಡ ಹೆಂಡತಿಗೆ ಹೇಳ್ತಿದ್ದಂತೆ, ಏನಾರ ಅಂತಿದ್ದಂತ. ಆಕಿ ಒಂದೀಟು ಕೆಲಸ ಏನಾರ ಹೇಳಿದ್ಲಂದ್ರೆ ಒಟ್ಟ ಕೆಲಸ ಮಾಡ್ಲಾರ್ದ ನಾವು, ಏನಾರ ಒಂದೀಟು ಕೆಲಸ ಹೇಳಿದ್ಲು ಗಂಡಗೆ, ಅವ ಅಂತಿದ್ದ ನಾ ಸಾಧು ಆಗಿಬಿಡ್ತಾನ, ಮತ್ತು ನಿನ್ನ ನಿಗ್ರ ಭಾಳ ಆಗ್ಯದ ನನಗೆ, ನಿನ್ನ ಕಾಟಕ್ಕೆ ನಾ ಸಾಧುನೇ ಆಗಿಬಿಡ್ತಾನೆ ನೋಡು ಅಂತ ಕೂಡ ಪಾಪಕ್ಕೆ ಹೆಣ್ಮಗಳು ಅನಿಸ್ತಿದ್ರು ರೀ.
ಸಣ್ಣ ಸಣ್ಣ ಮಕ್ಕಳು ಎಲ್ಲಿ ನನಗೆ ಆಡು ಸಾಧುವಾದಂದ್ರೆ ನನ್ನ ಗತಿ ಹೆಂಗಿನ ಸಂಸಾರ ಹೆಂಗೆ ಮಕ್ಕಳ ಗತಿ ಏನಂತ ತಿಳ್ಕೊಂಡು ಆಕೆ ಅಂಜಿ ಆಯ್ತಳ್ರಿ ಏನೂ ಹೇಳಂಗಿಲ್ಲ ನಿಮಗಂತೇಳಿ ಗಪ್ಕೊಂಡಿರ್ತಿದ್ಲು. ಒಂದು ಈಟೂ ಕೆಲಸನೇ ಹೇಳಂಗಿಲ್ಲ. ಏನಾರ ಹೇಳಿದ್ರೆ ನಾ ಸಾಧುವಾಗ್ತೀನಿ ನೋಡಂತಿದ್ದವ. 1 ವರ್ಷ 2 ವರ್ಷ 3-4 ವರ್ಷ ಪಾಪಕ್ಕಿಗೆ ದುಡಿದು ಸಾಕಾಯಿತು. ಕೊನೆಗೆ ಅಲ್ಲೇ ಊರು ಹೊರಗಡೆ ಒಂದು ಮಠ. ನೀರು ತೊಗೊಂಡು ಬರುವಾಗ ಆ ಗುರುಗಳು ಮಠದ ಸ್ವಾಮೀಜಿ ನೋಡಿದ್ರು, ಈ ತಾಯಿ ಎಷ್ಟು ಸ್ವರ್ಗಿದಾಳ, ಮೊದಲು ಬಂದಾಗ ಎಷ್ಟು ಚಲೋ ಇದ್ಲು, ಯಾಕೆ ಸ್ವರ್ಗಿರಬೇಕು ಅಂತ ತಿಳ್ಕೊಂಡು ಆಕೆ ಬಂದು ನಮಸ್ಕಾರ ಮಾಡುವಾಗ ಕೇಳಿದ್ರು, ಯಾಕೆ ತಾಯಿ ನಿನಗೇನಾಗ್ಯದ, ಯಾಕೆ ಇಷ್ಟು ಸ್ವರ್ಗಿ ಸಣ್ಣಾಗಿ ಬಡಕಲು ದೇಹ, ಸಾಯುವ ಪರಿಸ್ಥಿತಿ, ಯಾಕೆ ಹಿಂಗಾಗ್ಯವ ಅಂದ ಕೂಡಲೇ ಆಕೆ ಪಾಪ ಹೆಣ್ಮಗಳು ಇದ್ದು ಪರಿಸ್ಥಿತಿ ಹೇಳಿದ್ಲು. ಯಪ್ಪ ಏನು ಮಾಡಲಿ, ನನ್ನ ಗಂಡ ಹಿಂಗದಾನ, ಒಂದೀಟ್ ಏನಾರ ಕೆಲಸ ಹೇಳಿದ್ರು ಸಾಧುವ ಕಣ್ಣು ಅಂತಾನ, ಮತ್ತು ಹ್ಯಾಂಗೆ ಮಾಡ್ರಿಯಪ್ಪ ನಾನು, ಅದಕ್ಕೆ ದುಡಿದು ನನಗೆ ಭಾಳ ಕಷ್ಟ ಬಂದದ್ರಿ ಅಂತಂದಾಗ ಅವ್ರು ಹೇಳಿದ್ರು ಗುರುಗಳು, ನೋಡುವ ತಂಗಿ, ನಾವೊಂದು ಮಾತು ಹೇಳ್ತೀನಿ ನಿನಗೆ, ಹಂಗೆ ಮಾಡು. ಏನ್ರಿಯಪ್ಪ ಹೇಳ್ರಿ ಅಂತಂದಾಗ, ಏನಿಲ್ಲ, ನಿನ್ನ ಗಂಡ ಏನಾರ ಇನ್ನೊಮ್ಮೆ ಕೆಲಸ ಹೇಳಿದಾಗ ನಾ ಸಾಧು ಆಗ್ತೀನಿ ಅಂತಂದ್ರೆ ಆಗ್ಬಿಡಂತ ಹೇಳು. ಯಪ್ಪ ಮತ್ತು ಅವ ಆದಂದ್ರೆ ಹೆಂಗೆ ರೀ, ಅವ್ನು ಒಟ್ಟ ಆಗಂಗೇ ಇಲ್ಲ, ಅವ್ನು ಎಂದೂ ಸಾಧು ಆಗಂಗಿಲ್ಲ. ಸಾಧು ಹಾಕಿದ್ರೆ ಇದು ಹಿಂಗ್ಯಾಕೆ ಮಾಡ್ತಿದ್ದ, ಆಗಂಗಿಲ್ಲ, ನೀನು ಸುಮ್ಮ ಅಂದುಬಿಡು, ಮುಂದೆ ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತಂದಾಗ ಆಯ್ತ್ರಿಪ್ಪ ಅಂತ ಬಂದು ಗುರುಗಳು ಹೇಳ್ಯಾರ ಅಂಥೇಳಿ ಭಾಳ ಧೈರ್ಯ ಮಾಡ್ಕೊಂಡು ಏನು ಮಾಡಿದ್ಲು ಅಂತಂದ್ರೆ ಮನೆಗೆ ಬಂದ್ಲು. ಬರಗುಡದ ನೀರು ಇದ್ದಿದ್ದಿಲ್ಲ ಮಕ್ಕಳಿಗೆ, ಕೊಡ ಖಾಲಿ ಮಾಡಿ ಗಂಡು ಕೂತಿದ್ದ. ನಿಮ್ಗೆ ಹೇಳ್ತೀನಿ, ತಿಂದು ಹಿಂಗಾಗಿತ್ತು ರೀ. ಹೆಂಡ್ತಿ ದುಡ್ದು ಹಾಕಿ ಇವು ತಿಂದುಕೊಂಡ್ರವ, ಕೊಡ ತಂದು ಮುಂದಿಟ್ಲು. ನೋಡ್ದ ಹೆಂಡ್ತಿಗೆ, ಯಾಕ ಅಂತ. ಯಾಕಂದ್ರೆ ಏನ್ರಿ, ಮಕ್ಕಳಿಗೆ ನನಗೆ ನೀರಿಲ್ಲ, ಇಲ್ಲೇ ಬೋರ್ ಅದ, ಒಂದು ಕೊಡ ನೀರು ತೊಗೊಂಡು ಬರ್ರಿ ಅಂತಂದಾಗ ಎದ್ದ ನಿತ್ರಿ. ಸಾಧು ಆಗಿಬಿಡ್ತಾನ, ನಾನು ನಿನ್ನ ಕಾಲಾಗ ಸಾಕಾಗಿದೆ ನನಗೆ ಅಂದ. ಆಕೆ ಅಂದ್ಲು, 20 ವರ್ಷ ಆತ ಬರೇ ಇದನ್ನ ಹೇಳಾಕತ್ತದಿ, ಒಮ್ಮೆ ಹಾಳಾಗಿ ಹೋಗಿ ಆಗ್ಯಾರ ಆಗಂದ. ಸಿಟ್ಟು ಬಂದಿತ್ತು ಆಕೆಗೂ, ಬರೇ ಇದನ್ನ ಹೇಳಾಕತ್ತದಿ, ಒಮ್ಮೆ ಹೋಗು, ಸಾಧುವರಾಗು, ಸನ್ಯಾಸಿಯರಾಗು, ಏನಾರ ಆಗ ಹೋಗಿಬಿಡತ್ತಾಗಂತ. ನಿಮಗೆ ಹೇಳ್ತೇನೆ ರೀ, ಬರೀ ಅನುಕೋತಟ್ಟ ಬಂದಿದ್ದ, ಈಗ ಗಪ್ ಇರ್ತಿದ್ಲು. ಒಮ್ಮೆ ಆಗ ಹೋಗಿ ಅಂದ್ಕೊಂಡು ಅವ್ನು ಚಿಂತಿನ ಬತ್ತು ರೀ. ಅವ ಅಂದ, ಎಲ್ಲಾರ ಹೋಗ್ಬೇಕು, ಏನಾರ ಆಗಬೇಕು. ಈಕಿಗೆ ಯಾರು ಹೇಳಿದ್ರು ಮಂತ್ರ ಇದನ್ನು, ಹಿಂಗ್ಯಾಂಗೆ ಧೈರ್ಯ ಬತ್ತು ಅನ್ಕೊಂತ ಇನ್ನು ಅಂದನೇ ಬಿಟ್ರ ಹೆಂಗೆ ಅಂತ ತಿಳ್ಕೊಂಡು ಮತ್ತೊಮ್ಮೆ ಅಂದ, ನೋಡು ಮತ್ತೆ ಇನ್ನಟ್ಟು ವಿಚಾರ ಮಾಡಿ ನಾ ಹೊಕ್ಕಣ ಮತ್ತಂದ. ಏನು ವಿಚಾರ ಮಾಡೋದು ಬ್ಯಾಡ್ರಿ, ಹೋಗೇ ಬಿಡ್ರಿ ನೀವು ಅಂದ್ರಿ. ಹೋಗೇ ಬಿಡ್ರಿ ಅಂದ ಕೂಡಲೇ ಅವ ಅಂದ, ಸ್ವಾಮಿ ಗಟ್ಟಿ ಆಗ್ಯದ ಇದು, ಒಂದು ಭಾಳ ಗಟ್ಟಿ ಆಗ್ಯದ ಕಾಣ್ತದ ಅಂತ ತಿಳ್ಕೊಂಡು ಹೊಕ್ಕನಂತೇಳಿ ಹೊರಗೆ ಹೋದ. ಎಲ್ಲಿ ಹೋಗ್ಬೇಕ್ರಿ, ಹೊರಗೆ ಹೋದ. ಅತ್ತಾಗಿತ್ತಾಗ ನೋಡ್ದ, ಎಲ್ಲಿ ಹೋಗ್ಬೇಕು ಮರ, ಏನು ಸುದ್ದಿ, ಭಾಳ ಮನೆ ಮತ್ತು ಏನು ಮನ್ಯಾಗ ಹೋದ್ರೆ ಆಕಿ ಮತ್ತು ಹಿಂಗಂತಾಳೆ, ಹ್ಯಾಂಗೆ ಮಾಡ್ಬೇಕು, ಬೇಡ ಹೋಗ್ಯಾರ ಬಿಡ್ಬೇಕಂತೇಳಿ ಊರಾಗ ಅಲ್ಲೇ ಮಠ ಇತ್ತು ರೀ, ಸ್ವಾಮಿಗಳಿದ್ರು, ಅಲ್ಲಿಗೆ ಹೋದ. ಅವ್ನು ಗೊತ್ತಾಯಿತು ಸ್ವಾಮಿಗಳಿಗೆ ಈ ಆಸಾಮಿ ಬರುತ್ತದೆ ಇವತ್ತ, ಅವ್ರಿಗೆ ಗೊತ್ತಾಯಿತು ಬರುತ್ತದಂತ. ಹೋಗಿ ಅಲ್ಲಿ ಗುರುಗಳ ತಕ್ಕ ನಮಸ್ಕಾರ ಮಾಡಿ ಕುಂತಂದ. ಏನ್ರಿ ಅಪ್ಪ, ಸಂಸಾರದೊಳಗೆ ಏನೂ ಇಲ್ಲ ನೋಡ್ರಿ, ಒಟ್ಟ ಏನದ ರೀ ಜೀವನದೊಳಗೆ, ಏನು ಹೆಂಡತಿ, ಏನು ಮಕ್ಕಳು, ಏನು ಹುಡುಗರು, ಚೆ ಭಾಳ ಚಲೋ ನೋಡ್ರಿಯಪ್ಪ ನಿಮ್ಮದು, ಇಲ್ಲೇ ಮಠದಾಗ ಇರೋದು ಭಾಳ ಚಲೋ ನೋಡ್ರಿಯಪ್ಪ, ಸಾಧು ಆಗೋದು ಭಾಳ ಚಲೋ ನೋಡ್ರಿಯಪ್ಪ ಅಂತಂದ. ಅವ್ರು ಗುರುಗಳಿಗೆ ಗೊತ್ತಾಯಿತು ಇವಂದೆಲ್ಲ, ಗುರುಗಳಿಗೆ ಗೊತ್ತಿತ್ತು. ಬಂದ ಕೂಡಲೇ ಮತ್ತೇನಪ್ಪ ಇಲ್ಲೇ ಇರ್ತೀಯೇನು, ಇಲ್ಲೇ ಇರ್ತೇನ್ರಿಪ್ಪ, ಇನ್ನು ಮನೆ ಕಡೆ ಸುದ್ದಿನ ಎತ್ತಬೇಡ್ರಿ. ಗುರುಗಳಂದ್ರು, ಆಯ್ತಪ್ಪ ಇಲ್ಲೇ ಇರು, ಏನು ಕೆಲಸ ಇಲ್ಲ ನಿನಗೆ, ಮುಂಜಾನೆ ನಾಷ್ಟ ಮಾಡು, ಚಹಾ ಕುಡಿ, ಮಧ್ಯಾಹ್ನ ಪ್ರಸಾದ ಮಾಡು, ಸಾಯಂಕಾಲ ಪ್ರಸಾದ ಮಾಡು, ಒಂದಿಟ್ಟು ಇಲ್ಲಿ ಹಂಗೆ ಕುಂಡ್ರದೇನು, ಒಂದಿಟ್ಟು ತೆಂಗಿನ ಗಿಡ ಅದಾವ ಇಲ್ಲೇ ಮಠದ ಮುಂದೆ, ಇಲ್ಲೇ ಬಾವಿ ಅದ, ಮಗ್ಗಲ್ದಾಗ ಹಗ್ಗದ, 150 ಗಿಡ ಅದಾವ, ಒಂದೊಂದು ಗಿಡಕ್ಕೆ ಒಂದೊಂದ ಕೊಡ ನೀರು ಹಾಕಿ ಸಾಕು. ಅವ ಅಂದ, ನಾನು ಹೆಂಡ್ತಿ ಒಂದ ಕೊಡ ನೀರು ತೊಗೊಂಡು ಬಾ ಅಂದಿದ್ದಳ್ರಿ ಅಂದ. 8 ದಿವ್ಸಕ್ಕೆ 1 ಕೊಡ ನೀರು ತಂದ್ರೆ ನನ್ನ ಹೆಂಡ್ತಿ ನಾನಾ ದೇವ್ರ ತಿಳ್ಕೊಂಡು ಕುಂಡಿರ್ತಾಳಾಕಿ. ನೀ ದಿವ್ಸಕ್ಕೆ 150 ಕೊಡ, ಅದು ಬೋರ್ ಇಲ್ಲ, ಕರೆಂಟ್ ಇಲ್ಲ, ಸೇದಿ ಹಾಕಬೇಕು. ಅವ ಅಂದ, ಇನ್ನು ಬಿಡ್ತು ಹೊಕ್ಕನು, ಮನ್ಯಾಗ ಅದು ಸ್ವಚ್ಛ ಇಲ್ಲ ಹೊಕ್ಕನಂತ ಹೇಳಿ ಬಂದನಿ. ಇನ್ನು ಏಕವಾದ್ರೆ ಅದು ಒಂದು ಸಮಸ್ಯೆ, ನೋಡ್ಬೇಕಂತ ತಿಳ್ಕೊಂಡು ಅವತ್ತೊಂದು ದಿವ್ಸ ಉಳ್ದ ಅನ್ಕೊಳ್ದ. ಅವ್ರು ಗುರುಗಳು ತಂದು ಹಗ್ಗ ಕೊಡ ಮುಂದೆ ಇಟ್ರಿ, ಒಂದೊಂದು ಕೊಡ ನೀರು ಹಾಕಪ್ಪ ಸಾಕಂತೇಳಿ 1 ಕೊಡ ಹಾಕಿದ, 10 ಕೊಡ ಹಾಕಿದ, 20 ಕೊಡ ಹಾಕಿದ. ಅಷ್ಟರೊಳಗೆ ಕೈ ನಿಮ್ಗೆಳ್ತನು, ಭಾರಿ ತ್ರಾಸಾಯಿತು. 6 ಗಂಟೆ ಆಯಿತು, 20 ಕೊಡ ನೀರು ಹಾಕ್ಬಿಡ್ದ, ರಗಡ ಆತ.
ಸಾಕಿನ್ನಂದ. ನಮ್ಮ ಮನ್ಯಾಗ ಒಂದ ಕೊಡ ನೀರು ತಂದ್ರೆ ಬಂಗಾರ ಮಾಡ್ತಾಳೆ ನನ್ನ ಹೆಂಡತಿ. ಇದೆಲ್ಲೋ ಮಾರ 20 ಕೊಡ 50 ಕೊಡ. ಆ ಕೊಡ ಅಲ್ಲೇ ಇಟ್ಟ, ಹಗ್ಗ ಅಲ್ಲೇ ಇಟ್ಟ, ಜುಮು 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 ಕತ್ಲಾಯ್ತು. ಗುರುಗಳು ನೋಡ್ಗಿಡ್ಯಾರ ಅಂತೇಳಿ ಓಡಾಕ ಚಾಲು ಮಾಡಿದ. ಮನೆ ಕಡೆ ಎಲ್ಲರ ನೋಡ್ಗಿಡ್ಯಾರ ಅಂತ ತಿಳ್ಕೊಂಡು ಓಡಾಕ ಚಾಲು ಮಾಡಿದ. ಗುರುಗಳು ಹೊರಗೆ ನಿಂತು ನೋಡಲಿಲ್ಲ, ಇವಂದು ಕಿಟಕಿಯಾಗ ನಿಂತು ನೋಡಾಕತ್ತಿದ್ರು. ಅವ್ರು ಗೊತ್ತಾಗಿತ್ತು ಈ ಆಸಾಮಿ ಓಡ್ತದ ಮತ್ತು ಹೊಳ್ಳಿ ಅಂತ ತಿಳ್ಕೊಂಡು ಗೊತ್ತಿತ್ತು. ಓಡಿ ಹಾದ. ಇನ್ನು ಓಡಿ ಹೋಗಿ ಸೀದಾ ಮನಿಗರ ಹೆಂಗೆ ಹೋಗ್ಬೇಕ್ರಿ? ಹನುಮಂತೇವ್ರ ಗುಡ್ಯಾಗ ಕೂತ ಹೋಗಿ ಹನುಮಂತೇವ್ರ ಗುಡ್ಯಾಗ ಕೂತ ಒಂದು 2-3 ಮಕ್ಕಳಿದ್ದು. ಅವನು ಮಕ್ಕಳಿದ್ದು ಅವು ಮಣಿಂದ ಆಡ್ಕೋತ ಹನುಮಂತೇವ್ರ ಗುಡಿ ಅಂಗಳದಾಗ ಬಂದಿದ್ದು. ಅಪ್ಪನ ನೋಡಿದು, ಅಪ್ಪ ಇಲ್ಲೇ ಕೂತಾನ ಹನುಮಂತೇವ್ರ ಗುಡ್ಯಾಗ. ಓಡಿ ಹೋಗಿ ಅವು ಹೇಳಿದ್ರು, ಯವ್ವ ಅಪ್ಪ ಇಲ್ಲೇ ಹನುಮಂತೇವ್ರ ಗುಡ್ಯಾಗ ಕೂತಾನ, ಕರ್ಕೊಂಬರ್ಲೇನು? ಕರ್ಕೊಂಬರ್ಬೇಡ, ಅವ್ನು ಮನೆ ಬಿಟ್ಟು ಹೋಗ್ಯಾನ, ಸಾಧು ಹಾಕೊಂಡಾನ, ಅತ್ತ ಹೋಗ್ಲವ, ಅವ್ನು ಕರ್ಕೊಂಬರ್ಬೇಡ್ರಿ. ಹುಡುಗರು ಬಂದ ಆಡಾಕತ್ತಿದ್ರು ಅಲ್ಲಿ. ಅವಂದೇನ ನನ್ನ ಮಕ್ಕಳಾರ ನಾನು ಕರ್ಕೊಂಡೋಕ್ಕವು ಮನೆಗೆ, ಅವ್ರಾರು ಕರ್ಕೊಂಡು ಹೋಗಾರ ತಿಳ್ಕೊಂಡು ಅಲ್ಲಿ ಆಡಾಕತ್ತಿದ್ರು. ನೋಡ್ತಿದ್ದು ಹುಡುಗರು ಅಪ್ಪಗ ಸುಮ್ಮನೆ ಆಡ್ತಿದ್ವು. ಟೈಮ್ ಭಾಳ ಆದ ನಂತರ ಹುಡುಗರು ಮನೆಗೆ ಹೊಂಟು ಕರೆ ಅಪ್ಪಗೆ ಬಾ ಅನ್ನಲಿಲ್ಲ. ಯಾಕೆ ಅವ್ರವ್ ಹೇಳಿಬಿಟ್ಟಿದ್ಲೆ. ಅವ ಅಂದ, ಏನು ಬೆರಿಕೆ ಮಕ್ಕಳು ಇವ್ರು ಕರ್ಕೊಂಡ್ಸದೆ ಹೋಗುವಾರ ಮನೆಗೆ. ಹುಡುಗರು ಯಾಂತ ಕರೆದ. ಓಡಿ ಬಂದು, ಯಾಕೆಪ್ಪ ಯಾಕೆ? ಅಲ್ಲೋ ಮತ್ತು ನಾನು ಮನೆಗೆ ಬರ್ತನೋ ಕರಿಬೇಕು. ಇಲ್ಲಪ್ಪ ನಿನಗೆ ಅವು ಬರಬೇಡ ಅಂದಾಳ. ಅವು ಬರಬೇಡ ಅಂದಾಳ. ಇಲ್ಲೋ ಹಂಗೆ ಮಾಡಬೇಡ್ರಿ ನಡ್ರಿ ಅಂತ ತಿಳ್ಕೊಂಡು ಹುಡುಗರು ಕೈ ಹಿಡ್ದ ಮನೆಗಾದ. ಆ ಹುಡುಗರೇನು ಇವನು ಕೈ ಹಿಡ್ದಿದ್ದಿಲ್ಲ, ಇವ ಹುಡುಗರು ಕೈ ಹಿಡ್ದಿದ್ದ. ಬಾಗಲ್ ಮುಂದೆ ಹೊರಗೆ ಅವ್ನು ಏನು ನಿಂತಿದ್ಲು, ಆ ಹುಡುಗ ಮುಂದೆ ಜಗತ್ತಿತ್ತು. ಇವ ಆ ಹುಡುಗನ ಕೈ ಹಿಡ್ದಿದ್ದ. ಏನಂತಿದ್ದ? ಕೈ ಬಿಡೋ, ನಾ ಏನು ಬರೋದಿಲ್ಲ ಮನೆಗೆ ಅಂತಿದ್ದಿವ. ಅವೇನು ಹಿಡ್ದಿಲ್ಲ ಹುಡುಗ ಕರೆ, ಇವ ಹಿಡ್ದಿದ್ದ. ನಾವು ಅಲ್ಲ ಮನೆಗೆ ಬರೋದಿಲ್ಲ ಬಿಡು ಅಂತಿದ್ದ. ಅವನು ಏನು ತಂದ್ಲು, ಇದೆಲ್ಲ ಗೊತ್ತದ ಬಾ ನನಗೆ. ಆ ಹುಡುಗೇನು ನಿನ್ನ ಕೈ ಹಿಡ್ದಿಲ್ಲ, ನೀನಾ ಅವನ ಕೈ ಹಿಡ್ದಿ ಸುಂಬ ಅಂತ ಕರೆದು. ಸಂಸಾರ ಸಾಕಾಗಿ ಸನ್ಯಾಸಿ ಆಗೋದು ಬೇರೆ, ಮನಸ್ಸಿನಲ್ಲಿ ವೈರಾಗ್ಯ ಹುಟ್ಟಿ ವಿಷಯಗಳಲ್ಲಿ ದೋಷ ದರ್ಶನ ಆಗಿ ಸನ್ಯಾಸಿ ಆಗೋದು ಬೇರೆ. ಜಗದ್ಗುರು ಶಂಕರಾಚಾರ್ಯರು ತಾಯಿಗೆ ಎಷ್ಟು ಹೇಳಿದ್ರು ಕೇಳಿಲ್ಲ. ತಾಯಿ ಬ್ಯಾಡಂತಿದ್ಲು, ಸನ್ಯಾಸಿ ಆಗೋದು ಬೇಡಪ್ಪ, ಇರಾವ್ ಒಬ್ಬನೇ ಮಗ ಆದಿ, ನೀ ಒಂದು ವೇಳೆ ಸನ್ಯಾಸಿಯಾಗಿ ಹಾದಿ ಅಂತಂದ್ರೆ ನನ್ನ ಯಾರು ಜಾಕಿ ಮಾಡಬೇಕಪ್ಪ ಅಂತ ಬ್ಯಾಡಂತಿದ್ಲು. ಕೊನೆಗೆ ಸಂದರ್ಭ ಬಂತು. ಅವರವ್ವ ಶಂಕರಾಚಾರ್ಯನ ನದಿಗೆ ಕರ್ಕೊಂಡು ಹೋಗಿದ್ಲು, ಬಟ್ಟೆ ಒಗಿತಿದ್ಲು ಅವರವ್ವ. ಶಂಕರಾಚಾರ್ಯ ಬರ್ತಿತ್ತು ಈಶಾಡಕ, ನದಿಯೊಳಗೆ ಹೋಗಿದ್ದ. ಈಶಾಡ್ಕೋಂತ ತನ್ನ ತಾಯಿಗೆ ಒಂದು ಮಾತು ಹೇಳ್ದ, ಹಿಂಗೆ ಮ್ಯಾಲೆ ಕೈ ಮಾಡಿ, ಯವ್ವ ನಾನು ಸಾಯ್ತೀನಿ ಅಂತ ಕೂಗಾಕ ಹತ್ತಿದ ನೀರಾಗ. ಯಾಕೋ ಯಪ್ಪ ಏನಾಗ್ಯದ ನಿನಗೆ, ಬಾ ಬಾ ಅಂತ ತಿಳ್ಕೊಂಡು ಕರೆಯುವಾಗ, ಇಲ್ಲ ಒಂದು ಮೊಸುಳಿ ಹಿಡ್ದದ ನನ್ನ 2 ಕಾಲು, ಮೊಸುಳಿ ಹಿಡ್ದದ 2 ಕಾಲ, ನನ್ನದು ತಿಂತದ, ಬಿಡಿಸ್ಕೊಂಡು ಬಾರೋ ಯಪ್ಪ ಬಿಡಿಸ್ಕೊಂಡು ಬಾ ಅಂತಂದ್ರೆ ಅವ ಹೇಳ್ದ ಶಂಕರಾಚಾರ್ಯ, ಅದು ಬಿಡೋದಿಲ್ಲ. ಅದು ಏನನ್ನಾಕತ್ತದಂತಂದ್ರೆ, ನೀ ಸಾಧು ಅಕ್ಕನಂದಂದ್ರೆ ಬಿಡ್ತನು, ಇಲ್ಲ ಅಂದ್ರೆ ನೀನು ತಿಂತನಂತದ ಅದು. ಅವ್ರವ್ ಹೇಳ್ದ. ಅದು ಹಿಡ್ದಿತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ, ಅವನದೊಂದು ಸಾಧನೆ ಇತ್ತು, ಅವನದೊಂದು ಗುರಿ ಇತ್ತು. ಅವ್ರವ್ ಅಂದ್ಲು, ಯಪ್ಪ ನೀ ಸಾಧುವರ ಆಗು ಏನಾರ ಆಗು, ನೀ ಬದುಕಿದರೆ ಸಾಕು. ಆ ಮಸುಳಿಗೆ ಹೇಳು, ಸಾಧು ಅಕ್ಕನಂತ ಹೇಳು, ನಮ್ಮ ತಾಯಿ ಒಪ್ಪಿಗೆ ಕೊಟ್ಟಾಳಂತ ಹೇಳಿ ಬಾ ಅಂತಂದಾಗ ಶಂಕರಾಚಾರ್ಯ ಬಂದ, ತಾಯಿಗೆ ನಮಸ್ಕಾರ ಮಾಡಿದ. ನಾನು ಸನ್ಯಾಸಿ ಆಗ್ತೇನಂತಂದಾಗ ಕೊನೆ ಒಂದು ಮಾತು ಬೇಡ್ತಾಳೆ. ಯಾರು? ತಾಯಿ. ನೋಡಪ್ಪ, ನೀನು ಇರಾವ್ ನನಗೆ ಒಬ್ಬ ಮಗ, ನನ್ನ ದೇಹ ಪಾತ ಆದ ನಂತರ ನೀನೇ ಇದಕ್ಕೆ ಬೆಂಕಿ ಇಡಬೇಕು. ಧರ್ಮದ ವ್ಯವಸ್ಥೆ ಎಷ್ಟು ಸೂಕ್ಷ್ಮದ ಅಂತಂದರೆ ಹೆಂಗದು ನೋಡ್ರಿ. ಶಂಕರಾಚಾರ್ಯರ ತಾಯಿಗೆ ಒಬ್ಬನೇ ಮಗ ಶಂಕರಾಚಾರ್ಯ, ಮತ್ತೊಬ್ಬ ಮಗ ಇಲ್ಲ. ಹೆತ್ತ ತಾಯಿ ಸತ್ಲು ಅಂತಂದ್ರೆ ಇವನೇ ಬೆಂಕಿ ಇಡಬೇಕು. ಸನ್ಯಾಸಿ ಆದ ನಂತರ ಬೆಂಕಿ ಹಿಡಿಯೋ ಹಕ್ಕಿಲ್ಲ. ಸನ್ಯಾಸಿ ಆದ ನಂತರ ಬೆಂಕಿ ಮುಟ್ಟಬಾರ್ದು. ನ ನಿರಗ್ನಿರ್ ನಚಕ್ರಿಯಾ, ನ ನಿರಗ್ನಿ, ಅಗ್ನಿ ಮುಟ್ಟಬಾರ್ದು ಅಂತ ಸನ್ಯಾಸಿ ಧರ್ಮದ. ಶಂಕರಾಚಾರ್ಯರಿಗೆ ತಾಯಿ ಬೇಡ್ತಾಳೆ, ನಾನು ದೇಹ ಬಿಟ್ಟ ನಂತರ ಈ ದೇಹಕ್ಕೆ ನೀನೇ ಬೆಂಕಿ ಇಡಬೇಕು ಅಂತ ಅವನಿಗೆ ಮಾತು.
ಅವ ಅಂದ, ಆಯ್ತಮ್ಮ, ನೀನು ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟೆ ಅಂದ್ರೆ ನಿನ್ನ ಮಾತಿಗೆ ನಾನು ಒಪ್ಪಿಗೆ ಕೊಡ್ತೀನಿ. ನಿನ್ನ ದೇಹ ಪಾತ ಆದ ನಂತರ ಸಾಯುವ ಸಂದರ್ಭದೊಳಗೆ ನನ್ನ ಒಂದು ಸಾರಿ ಸ್ಮರಣೆ ಮಾಡ ಸಾಯಿ, ನಾನು ಬಂದು ಬಿಡ್ತೀನಿ ಅಂತ ತಿಳ್ಕೊಂಡು ತಾಯಿಗೆ ಹೇಳಿದಾಗ, ಕಾಲಾಂತರದಲ್ಲಿ ತಾಯಿ ದೇಹ ಬಿಡುವ ಸಂದರ್ಭದೊಳಗೆ ಶಂಕರಾಚಾರ್ಯರನ್ನು ಸ್ಮರಣೆ ಮಾಡಿ ದೇಹ ಬಿಡ್ತಾಳೆ. ಶಂಕರಾಚಾರ್ಯರು ಸ್ಮಾರ್ತ ಬ್ರಾಹ್ಮಣರು, ಶಂಕರಾಚಾರ್ಯರು ಶೈವ ಬ್ರಾಹ್ಮಣರು. ತಾಯಿ ದೇಹ ಬಿಟ್ಟ ನಂತರ ಶಂಕರಾಚಾರ್ಯ ಬಂದರು. ಹೆಂಗದ ನೋಡ್ರಿ, ಅಲ್ಲಿ ಎಲ್ಲ ಬ್ರಾಹ್ಮಣರು ಬಂದಿದ್ದರು ತಾಯಿ ಮಣ್ಣು ಕೊಡಕ್ಕೆ. ಬ್ರಾಹ್ಮಣರ ವ್ಯವಸ್ಥೆ ಅದು, ಎಲ್ಲ ಬ್ರಾಹ್ಮಣರು ಕೂಡಿದ್ರು. ಶಂಕರಾಚಾರ್ಯನು ಬಂದ, ಸನ್ಯಾಸಿ, ಶ್ರೇಷ್ಠ ಸನ್ಯಾಸಿ ಶಂಕರಾಚಾರ್ಯ. ನಮ್ಮ ಆಧ್ಯಾತ್ಮಿಕತೆಯೊಳಗೆ ಶ್ರೇಷ್ಠವಾಗಿರತಕ್ಕಂಥ ಜಗದ್ಗುರು ಸನ್ಯಾಸಿ, ಆದ್ಯ ಜಗದ್ಗುರು ಶಂಕರಾಚಾರ್ಯ. ಅವ್ರು ಬಂದ ಕೂಡಲೇ ಎಲ್ಲ ಬ್ರಾಹ್ಮಣರು ಹೇಳಿದರು, ನೀನು ದೂರ ನಿಲ್ಲಬೇಕು, ನಿನ್ನ ತಾಯಿಯ ಅಂತ್ಯಕ್ರಿಯೆಯನ್ನು ನೀನು ಮಾಡಬಾರ್ದು, ನಿನ್ನ ತಾಯಿಯ ಚಿತೆಗೆ ನೀನು ಅಗ್ನಿ ಇಡಬಾರ್ದು ಅಂತ ತಿಳ್ಕೊಂಡು ಎಲ್ಲ ಬ್ರಾಹ್ಮಣರು ಹೇಳಿದಾಗ ಶಂಕರಾಚಾರ್ಯ ಅಂದರು, ಇಲ್ಲ, ನನ್ನ ತಾಯಿ ಚಿತೆಗೆ ನಾನೇ ಬೆಂಕಿ ಇಡಬೇಕು. ಅವ್ರು ಹೇಳ್ತಾರೆ, ಶಾಸ್ತ್ರದ ನೇಮದ, ಸನ್ಯಾಸಿಯ ಧರ್ಮದ, ನೀನು ಬೆಂಕಿ ಹಿಡಿಬಾರ್ದು, ಅಲ್ಲಿ ಚಿತೆಗೆ ಬೆಂಕಿ ಹಚ್ಚಬಾರ್ದು. ಶಂಕರಾಚಾರ್ಯ ಅಂದರು, ಈ ನಿಯಮ ನನಗೂ ಗೊತ್ತದು, ಈ ನಿಯಮ ನನಗೂ ಗೊತ್ತದು, ಪರಂತು ನಾನು ಬೆಂಕಿ ಇಡ್ತೀನಿ ಅಂತಂದಾಗ ಅಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರು ಹೇಳಿದರು, ನೀ ಒಂದು ವೇಳೆ ಬೆಂಕಿ ಇಟ್ಟರೆ ಧರ್ಮವನ್ನು ಮೀರ್ತಾನೆ, ಚೌಕಟ್ಟು ದಾಡ್ತದ, ಸನ್ಯಾಸಿ ಧರ್ಮವನ್ನು ಮೀರಿ ನೀನು ಮಾಡಿದಂಗೆ ಆಗ್ತದೆ. ನೀವೊಂದು ಆ ವ್ಯವಸ್ಥೆಯೊಳಗೆ ನೀ ಇದ್ದಿ ಅಂತಂದ್ರೆ ನಾವೇನು ಮಾಡ್ತೀವಂದ್ರೆ ಎಲ್ಲರೂ ಹೋಗಿಬಿಡ್ತೀವಿ, ನಾವು ಯಾರೂ ಒಬ್ಬರೂ ನಿಲ್ಲೋದಿಲ್ಲ. ಶಂಕರಾಚಾರ್ಯ ಅಂದರು, ನೀವು ಒಟ್ಟರು ಆದರೂ ಪರವಾಗಿಲ್ಲ, ನನ್ನ ತಾಯಿಯ ಶವವನ್ನು ನಾನು ಒಬ್ಬನೇ ಶವ ಸಂಸ್ಕಾರ ಮಾಡ್ತೀನಿ, ಪರಂತು ನಿಮ್ಮ ಅವಶ್ಯಕತೆ ಇಲ್ಲ ಅಂತಂದಾಗ ಶಂಕರಾಚಾರ್ಯ ಏನು ಮಾಡಿದ್ರು ಅಂತಂದರೆ, ಚಿತೆಯನ್ನು ಸಜ್ಜು ಮಾಡಿ ತಮ್ಮ ತಾಯಿಯ ಶರೀರವನ್ನು ಅದರ ಮ್ಯಾಗ ಹಾಕಿ, ನೋಡ್ರಿ ಧರ್ಮ ಎಷ್ಟು ಸೂಕ್ಷ್ಮದ ಅಂತಂದರೆ, ಅಗ್ನಿ ಮುಟ್ಟಬಾರದು ಸನ್ಯಾಸಿ. ಇವರರ ಈಗ ಏನು ಮಾಡ್ಬೇಕಂತಂದ್ರೆ ಅಲ್ಲಿ ಬೆಂಕಿ ಹಚ್ಚಬೇಕು. ಶಂಕರಾಚಾರ್ಯ ಏನು ಮಾಡಿದ್ರು ಅಂತಂದ್ರೆ, ಮಾತಿನಿಂದ, ಮಂತ್ರದಿಂದ, ಕಟ್ಟಿಗೆ ತಗೋಲಿಲ್ಲ, ಬೆಂಕಿ ಹಚ್ಚಲಿಲ್ಲ, ಹೋಗಿ ಅದಕ್ಕೆ ಬೆಂಕಿ ಹಚ್ಚಲಿಲ್ಲ. ಮತ್ತೇನು ಮಾಡಿದ್ರು ಅಂತಂದ್ರೆ, ಆಗ್ನೇಯ ಶಕ್ತಿಯನ್ನು ಒಲಿಸ್ಕೊಂಡಿದ್ರು. ಅಗ್ನಿ ಮಂತ್ರವನ್ನು ಹೇಳಿದ್ದಕ್ಕೆ ಅಲ್ಲಿ ಬೆಂಕಿ ಹತ್ತಿ ಆ ತಾಯಿಯ ಚಿತೆ ಉರಿಲಿಕ್ಕೆ ಹತ್ತಿ. ಈ ವಾಕ್ ಅನ್ನೋದೇನದ ಇಂದ್ರಿಯ, ದೇಹದೊಳಗೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಪ್ರಾಣಗಳು, ಅದರ ಜೊತೆಗೆ 3 ಶರೀರಗಳು ಒಬ್ಬ ಮನುಷ್ಯನ. ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ, ಮೂರನೇದ್ದು ಕಾರಣ ಶರೀರ. ಈ ಧರ್ಮ, ಜಾತಿ, ವರ್ಣ, ಕುಲ, ಗೋತ್ರ ಇವೆಲ್ಲ ಯಾವುದಕ್ಕೆ ಸಂಬಂಧ ಅದಾವ ಅಂತಂದ್ರೆ ಸ್ಥೂಲ ಶರೀರಕ್ಕೆ ಸಂಬಂಧ ಅದಾವ. ಸ್ಥೂಲ ಶರೀರಕ್ಕೆ ಸಂಬಂಧ ಅದಾವ. ಏನು? ವರ್ಣ, ಕುಲ, ಜಾತಿ, ಧರ್ಮ ಇವೆಲ್ಲ ಸ್ಥೂಲ ಶರೀರಕ್ಕೆ. ಸ್ಥೂಲ ಶರೀರ ಅಂತಂದ್ರೆ ಏನು? ಪಂಚೀಕೃತ ಪಂಚಮಹಾಭೂತಗಳಿಂದ, ಆಕಾಶ, ವಾಯು, ತೇಜ್, ಜಲ, ಪೃಥ್ವಿ, ಈ 5 ತತ್ವಗಳಿಂದ ಕೂಡಿರ್ತಕ್ಕಂಥದ್ದು ಈ ಸ್ಥೂಲ ಶರೀರ. ಇದರೊಳಗ ಅಪಂಚೀಕೃತ ಪಂಚಮಹಾಭೂತಗಳು ಅಂತ ಕರೀತಾರೆ. ಅಪಂಚೀಕೃತ ಭೂತಗಳು ಅವು ಯಾವ ಅಂತಂದ್ರೆ ಅದರಿಂದ ತಯಾರಾದದ್ದು ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರ ಅಂತ ಯಾವುದಕ್ಕಂತ ಕರೀತಾರಂದ್ರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣಗಳು, ಮನ, ಬುದ್ಧಿ 17 ತತ್ವಗಳಿಂದ ಕೂಡಿದ್ದು ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರದೊಳಗೆ ಈ ವಾಗ್ಯೇಂದ್ರಿಯ ಬರ್ತದೆ. ಈ ವಾಗ್ಯೇಂದ್ರಿಯದಿಂದ ಅಗ್ನಿ ಹಚ್ಚಿದ್ರೆ ಜಾತಿಗೆ ತೊಂದರೆ ಇಲ್ಲ, ಕುಲಕ್ಕೆ ತೊಂದರೆ ಇಲ್ಲ, ಆಶ್ರಮಕ್ಕೆ ತೊಂದರೆ ಇಲ್ಲ, ವರ್ಣಕ್ಕೆ ತೊಂದರೆ ಇಲ್ಲ, ಯಾವುದಕ್ಕೂ ತೊಂದರೆ ಇಲ್ಲ. ಶಂಕರಾಚಾರ್ಯ ಎಂಥ ಸೂಕ್ಷ್ಮತೆಯಿಂದ ತನ್ನ ತಾಯಿಗೆ ಏನು ಕೊಟ್ರಂತಂದ್ರೆ ಅಗ್ನಿ ಕೊಟ್ಟರು. ಆ ರೀತಿಯೊಳಗೆ ಆದ್ಯ ಜಗದ್ಗುರು ಶಂಕರಾಚಾರ್ಯರು ಸನ್ಯಾಸತ್ವವನ್ನು
ತರುಣ ಸನ್ಯಾಸತ್ವ ಸ್ವೀಕಾರ ಮಾಡಿದರು. ಹಂಗೇನಪ್ಪ ಅಂತಂದ್ರೆ ಇವತ್ತಿನ ವ್ಯವಸ್ಥೆಯೊಳಗೆ ಈ ಒಂದು ಧಾರ್ಮಿಕತೆಗೆ ನಮ್ಮ ಎಲ್ಲ ಧರ್ಮದ ಯುವಕರು ಇಲ್ಲಿ ಪಾಲ್ಗೊಂಡ್ರೆ ಏನಾಗ್ತದಂತಂದ್ರೆ ನಮ್ಮ ಮನೆಯೊಳಗೆ ಒಳ್ಳೆಯ ಆಚಾರ, ಒಳ್ಳೆಯ ವಿಚಾರಗಳು ಪ್ರಾರಂಭ ಆಗ್ತವೆ. ಅದಕ್ಕೆ ಒಬ್ಬರ ಪ್ರಯತ್ನ ಅಂತಲ್ಲ, ಯುವಕರು, ಮನೆಯ ಹಿರಿಯರು, ಮನೆಯ ಮಾತೆಯರು, ಗೃಹಸ್ಥ ಅಂದರೆ ಎಲ್ಲ ಕುಟುಂಬ ವರ್ಗದವರು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೆ ನಮ್ಮ ದೇಶದೊಳಗೆ, ನಮ್ಮ ಗ್ರಾಮದೊಳಗೆ ಧಾರ್ಮಿಕತೆಯ ಮನೋಭಾವ ಅನ್ನೋದು ಸ್ವಲ್ಪ ಉಳಿತದೆ. ಈಗ ಹೆಂಗಾಗ್ಯದ ಅಂತಂದ್ರೆ ಒಂದು ಗಿಡ ಎಲ್ಲ ಸುಟ್ಟಿರ್ತದ ಅಥವಾ ಮ್ಯಾಗಿಂದೆಲ್ಲ ಬಾಡಿರ್ತದೆ, ನೀರು ಇಲ್ಲದಕ್ಕೋ ಎದಕ್ಕೋ ಮ್ಯಾಗಿಂದ ಬಾಡಿರ್ತದೆ, ಕೆಳಗೆ ಬೇರ ಹಸಿ ಇರ್ತಾವೆ. ಆ ಗಿಡದ್ದು ಕೆಳಗೆ ಬೇರ ಹಸಿ ಇರ್ತಾವೆ. ಈಗ ನಮ್ಮ ದೇಶದ ಸ್ಥಿತಿ ಹೆಂಗಾಗ್ಯದ ಅಂತಂದ್ರೆ ಧಾರ್ಮಿಕತೆಯ ಎಂಬ ಗಿಡ ಎಲ್ಲ ಒಣಗ್ಯದ. ಈ ಧಾರ್ಮಿಕತೆ, ಅಧ್ಯಾತ್ಮ, ಪುರಾಣ ಪ್ರವಚನ ಅನ್ನೋ ಗಿಡ ಎಲ್ಲ ಒಣಗ್ಯದ, ತಪ್ಪಲು ಉದುರ್ಯಾವ, ಮ್ಯಾಗಿಂದು ಎಲ್ಲ ಒಣಗಿದಂಗೆ ಆಗ್ಯದ. ಕೇವಲ ಬೇರು ಮಾತ್ರ ಹಸಿ ಉಳ್ದಾವ, ಬೇರು ಮಾತ್ರ ಹಸಿ ಉಳ್ದಾವ. ಅದಕ್ಕೆ ಇನ್ನೊಂದಿಷ್ಟು ನೀರು ಹಾಕಿ ಅದಕ್ಕೆ ಏನಾರ ವ್ಯವಸ್ಥೆ ಮಾಡಿ ಅದನ್ನು ಬದುಕಿಸಿದೀವಂತಂದ್ರೆ ಮ್ಯಾಲ ಚಿಗಿತದ, ಇಲ್ಲ ಅಂದ್ರೆ ಅದು ಒಣಗ್ತದೆ. ಇಂದಿಲ್ಲ ನಾಳೆ ನಮ್ಮ ದೇಶ, ನಮ್ಮ ಗ್ರಾಮ, ನಮ್ಮ ಊರ ಏನಾಗ್ತದಂತಾರೆ ಧಾರ್ಮಿಕತೆಯಿಂದ, ಆಧ್ಯಾತ್ಮಿಕತೆಯಿಂದ, ಸಂಸ್ಕೃತಿಯಿಂದ ಹೊರಗಾಗಿ ಬಿಡ್ತದೆ. ಅದಕ್ಕೆ ಹೊರತಾಗಿ ನಾವು ಬದುಕೋ ಪ್ರಸಂಗ ಬರ್ತದೆ ಪುಣ್ಯಾತ್ಮರೇ. ಅದಕ್ಕೆ ಶ್ರಾವಣ ಮಾಸದೊಳಗೆ ಒಂದು ತಿಂಗಳ ಪ್ರವಚನ ಕೇಳಬೇಕು. ನಿಮ್ಮ ಮನಸ್ಸಿನ ಪರಿವರ್ತನೆ ಆಗಬೇಕು. ಮನುಷ್ಯ 12 ತಿಂಗಳ ಪರ್ಯಂತರವಾಗಿ ಈ ಸಂಸಾರದೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ತೀವಿ. ಈ 1 ತಿಂಗಳ 1 ತಾಸು ಎದಕ್ಕೆ ನಾವು ಕೊಡಬೇಕು ಟೈಮ್ ಅಂತಂದ್ರೆ ಈ ಪುರಾಣ ಪ್ರವಚನಕ್ಕೆ ಕೊಟ್ಟಿವಂತಂದ್ರೆ ಎಷ್ಟರ ಯಾಕೊಲ್ದಕ್ಕೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಕೇಳೋದು ಹೆಂಗೆ ಕೇಳಬೇಕು ಅಂತಂದ್ರೆ ನಿಜಗುಂಡ್ರ ವಾಚನ ಬರೀತಾರೆ, ನೆರೆ ಕೇಳು ಕೇಳುವುದನ್ನರಿ, ಅರಿದುದನ್ನೊಮ್ಮೆ ಮರೆಯದಿರು, ಗುರು ಪೇಳ್ದ ತೆರೆದುಳು ಅಂತ ಹೇಳ್ದಂಗೆ ಹೆಂಗೆ ಕೇಳಬೇಕು ಅಂತಕ್ಕಂಥದ್ದಕ್ಕೆ ವಾಚಂದ ಬರೀತಾರೆ. ಆ ಮಾತನ್ನು ಮತ್ತೆ ನಾಳೆ ವಿಶ್ಲೇಷಣೆ ಮಾಡೋಣ ಅಂಥೇಳಿ ಇವತ್ತಿನ ಈ ವಾಗ್ರೂಪ ಸೇವೆಗೆ ವಿರಾಮ ಮಾಡೋಣ. ಓಂ ತತ್ಸತ್.